ಲೈಟ್ ಇದು ತೆಗೆದು ಲೈಟ್ ಇದೆ ಕಾಣಿಸ್ತದೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸರಿಯಾಗಿ ಕೇಳಿಸ್ತಾ ಇದೆಯಾ? ವಾಲ್ಯೂಮ್ ಎಲ್ಲ ಸರಿ. 3 ಬಾರಿ ಓಂಕಾರ ಹೇಳೋಣ. गुरुर्ब्रह्मा गुरुर्विष्णु गुरुर्देवो महेश्वरः गुरुसाक्षात् परब्रह्मा तस्मै श्री गुरवे नमः। ॐ असतो मा सद्गमय तमसो मा ज्योतिर्गमय मृत्योर्मा अमृतं गमय। ॐ शान्ति शान्ति ಶಾಂತಿ. ನಮ್ಮ ಪ್ರಣಾಮಗಳನ್ನು ವಿಶ್ವ ಚೈತನ್ಯಕ್ಕೂ ಎಲ್ಲ ಗುರು ಮಹಾತ್ಮರಿಗೂ ಹಾಗೂ ಬ್ರಹ್ಮವಿದ್ಯಾ ಸಮಾಜವನ್ನು ಸ್ಥಾಪಿಸಿ ಪೋಷಿಸಿ ನಡೆಸ್ಕೊಂಡು ಹೋಗ್ತಾ ಇರುವಂಥ ಮಹಾತ್ಮರ ಪಾದಗಳಿಗೂ ಅರ್ಪಿಸೋಣ. ಅವರ ಕೃಪೆ ಅನುಗ್ರಹ ಧಾರಾಕಾರವಾಗಿ ಹರಿದು ನಮ್ಮನ್ನು ಆತ್ಮನಿಷ್ಠರಾಗಿ ಮಾಡಲಿ ಅಂತ ಪ್ರಾರ್ಥಿಸೋಣ. ಓಂ ಸದ್ಗುರುದೇವಾಯ ನಮಃ. ಈ ಭಾನುವಾರ ಬೆಳಗ್ಗೆ ಇಲ್ಲಿ ಬಂದು ನಿಮ್ಮಂಥ ಜ್ಞಾನಿಗಳ ಜೊತೆಯಲ್ಲಿ ಸಮಯ ಕಳೆಯೋದು ಅಂದರೆ ಭಾಳ ಆನಂದ ಆಗುತ್ತೆ. ಎಷ್ಟೋ ಕೆಲಸಗಳಿರುತ್ತೆ, ಎಲ್ಲವನ್ನೂ ಬದಿಗಿಟ್ಟು 1-2 ಗಂಟೆ ಕಾಲ ನಾವು ಥಿಯಾಸಫಿಕಲ್ ಸೊಸೈಟಿಗೆ ಹೋಗೋಣ, ಅಲ್ಲಿ ಉಪನ್ಯಾಸ ಕೇಳೋಣ, ಸತ್ಸಂಗದಲ್ಲಿ ಪಾಲ್ಗೊಳ್ಳೋಣ, ಜ್ಞಾನ ಯಜ್ಞದಲ್ಲಿ ಭಾಗವಹಿಸೋಣ ಅನ್ನೋ ಒಂದು ಉನ್ನತವಾದಂಥ ಆಕಾಂಕ್ಷೆ ಎಷ್ಟು ಮಂದಿಗಿರುತ್ತೆ? ಬೆಂಗಳೂರಲ್ಲಿ ಎಷ್ಟು ಜನ ಇದ್ದೀವಿ, ಇಲ್ಲಿ ಎಷ್ಟು ಮಂದಿ ಸೇರಿದ್ದೀವಿ. ಇಂಥ ಜ್ಞಾನಿಗಳ ಸಭೆಯಲ್ಲಿ ಇರೋದು ನಿಜವಾಗ್ಲೂ ನನ್ನ ಭಾಗ್ಯ ಅಂತ ಭಾವಿಸ್ತೀನಿ. ಈ ಅವಕಾಶ ಮಾಡಿಕೊಟ್ಟಂಥ ಈ ಥಿಯಾಸಫಿಕಲ್ ಸೊಸೈಟಿಯ ಪದಾಧಿಕಾರಿಗಳಿಗೆ ಎಲ್ರಿಗೂ ನನ್ನ ಕೃತಜ್ಞತೆಗಳು, ತಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳು. ಇವತ್ತು ಒಂದು ಹೊಸ ಟಾಪಿಕ್ ಶುರು ಮಾಡ್ತಾಯಿದ್ದೆ. ಮನೀಷ ಪಂಚಕಂ ನೀವು ಕೇಳಿರ್ತೀರ, ಶಂಕರಾಚಾರ್ಯರು ರಚಿಸಿರುವಂಥ ಒಂದು ಕೃತಿ, ಅದ್ಭುತವಾದಂಥ ಒಂದು ಕೃತಿ. ಇವತ್ತು ನಾವು ಅದು ಒಂದು ಸರಣಿಯಾಗಿ ತೆಗೆದುಕೊಳ್ತಾ ಇದ್ದೀವಿ. ಇವತ್ತು ತಗೊಂಡಿರುವಂಥ ವಿಚಾರ ಶಿವನು ಕೇಳಿದ ಪ್ರಶ್ನೆ. ಶಿವ ಏನು ಪ್ರಶ್ನೆ ಕೇಳ್ತಾನೆ? ನಾವೆಲ್ಲ ಓದಿರ್ತೀವಿ, ಮನೀಷ ಪಂಚಕಂ ಓದಿರ್ತೀವಿ, ಅದರ ಬಗ್ಗೆ ನಮಗೆ ಜ್ಞಾನ ಇರುತ್ತೆ. ಆದರೂ ಜಿಜ್ಞಾಸಕ್ಕೆ ತೆಗೆದುಕೊಂಡಾಗ ಡೀಟೇಲ್ಡಾಗಿ ಅದಕ್ಕೆ ಡೀಪ್ ಮೀನಿಂಗ್ ಏನಿದೆ ಅಂತ ನೋಡೋದಕ್ಕೆ ಹೊರಟಾಗ ನಾವು ನೋಡೋ ದೃಷ್ಟಿಕೋನನೇ ಬೇರೆ ಆಗುತ್ತೆ. ಸೊ
ಸೊ ಆ ರೀತಿಯಲ್ಲಿ ಇವತ್ತು ನೋಡೋದು ಅಂತ ಇವತ್ತು ಆರಂಭ ಮಾಡ್ತಾ ಇದ್ದೀವಿ. ಶಂಕರಾಚಾರ್ಯರ ಜೀವನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೆಯದು. ಯಾರ ಕೃತಿಯನ್ನು ನಾವು ಪಠನ ಮಾಡೋದಕ್ಕೆ ಹೊರಡ್ತೀವೋ, ಅದ್ರ ಮೇಲೆ ಮನನ ಮಾಡೋದಕ್ಕೆ ಹೊರಡ್ತೀವೋ, ಅದನ್ನು ಬರೆದವ್ರು ಯಾರು, ಆ ಒಂದು ಕೃತಿಯ ಹಿನ್ನೆಲೆ ಏನು, ಎವ್ರಿಥಿಂಗ್ ಹ್ಯಾಸ್ ಅ ಕಾಂಟೆಕ್ಸ್ಟ್ ಅಲ್ವಾ. ನೋಡ್ರಿ, ಅವತ್ತು ಅವ್ರು ಈ ಥರ ಹೇಳಿಬಿಟ್ರು ನನಗೆ, ಅಲ್ಲ ಯಾಕೆ ಹೇಳಿದ್ರು, ಏನಾಗಿತ್ತು ಅವ್ರಂಗೆ ಹೇಳಬೇಕಾದ್ರೆ, ನೀವೇನಾದರೂ ಹೇಳಿದ್ರಾ ಅಂತ ನಾವು ಪ್ರಶ್ನೆ ಕೇಳ್ತೀವಿ ಯಾರಾದರೂ ಬಂದು ಹೇಳಿದ್ರು. ಬಿಕಾಸ್ ವಿ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದ ಕಾಂಟೆಕ್ಸ್ಟ್. ಔಟ್ ಆಫ್ ಕಾಂಟೆಕ್ಸ್ಟ್ ಏನಾದರೂ ತೆಗೆದುಕೊಂಡ್ಬಿಟ್ರೆ ಅದರ ಅರ್ಥನೇ ಬೇರೆ ಆಗೋಗುತ್ತೆ, ಟ್ವಿಸ್ಟ್ ಆಗಿಬಿಡುತ್ತೆ ಅದರ ಅರ್ಥ, ಅಥವಾ ಅದರ ಅರ್ಥ ನಮ್ಗೆ ಆಗೋದಿಲ್ಲ, ಅಪಾರ್ಥ ಆಗ್ಬೋದು ಅಥವಾ ಅರ್ಥನೇ ಆಗದೆ ಇರ್ಬೋದು. ಅದಕ್ಕೆ ಕಾಂಟೆಕ್ಸ್ಟ್ಗೋಸ್ಕರ ಸ್ವಲ್ಪ ಶಂಕರಾಚಾರ್ಯರ ಜೀವನ ಹ್ರಸ್ವವಾಗಿ, ಮತ್ತು ಮನೀಷ ಪಂಚಕಂ ಅದನ್ನು ಅವರು ಯಾವ ಸಂದರ್ಭದಲ್ಲಿ ರಚಿಸಿದ್ರು ಅದನ್ನು ಕೂಡ ತಿಳ್ಕೊಳ್ಳೋಣ. ಅವ್ರು ಏನು ಪ್ರಶ್ನೆಗಳನ್ನು ಕೇಳಿದ್ರು, ಯಾಕೆ ಕೇಳಿದ್ರು, ಅವರನ್ನು ಯಾರು ಪ್ರಶ್ನೆ ಕೇಳಿದ್ರು, ಯಾಕೆ ಕೇಳಿದ್ರು, ಅಷ್ಟು ತಿಳ್ಕೊಳ್ಳೋಣ. ಸೊ ಈಗ ಕಾಲಡಿಗೆ ಸುಮಾರು ಜನ ಹೋಗಿರ್ಬೋದಾ? ಯಾರ್ಯಾರು ಹೋಗಿದ್ದೀರಾ ಕಾಲಡಿಗೆ? ನಾನು ಹೋಗಿದ್ದೀನಿ. ಎಷ್ಟು ಸುಂದರವಾದಂಥ ಸ್ಥಳ, ನದಿ ಹರಿತಾ ಇದೆ, ಆ ನದಿಯ ದಡದ ಮೇಲೆ ಶಂಕರಾಚಾರ್ಯರ ಅವ್ರು ಹುಟ್ಟಿದಂಥ ಮನೆ ಎಲ್ಲವನ್ನು ನಾವು ನೋಡ್ಬೋದು. ಅಲ್ಲಿ ದೇವಾಲಯವಿದೆ, ಅಲ್ಲಿ ಧ್ಯಾನ ಮಾಡ್ಬೋದು. ಸೊ ಈ ಕಾಲಡಿಯಲ್ಲಿ ಶಿವಗುರು ಹಾಗೂ ಆರ್ಯಾಂಬ ಅಂತ ಶಂಕರಾಚಾರ್ಯರ ತಂದೆ ತಾಯಿ ಅವರು ವಾಸ ಮಾಡ್ತಾಯಿದ್ರು. ನಂಬೂದರಿ ಬ್ರಾಹ್ಮಣರ ಒಂದು ಕುಟುಂಬ. ಬಹಳ ಐಶ್ವರ್ಯವಂತರೇನಲ್ಲ ಅವರು, ಹಾಗೂ ಅವ್ರಿಗೆ ಮಕ್ಕಳಿರಲಿಲ್ಲ. ಸರಿ, ಅವರು ಶಿವನ ಆರಾಧನೆ ಮಾಡಿ ಶಿವನ ದೇವಾಲಯಕ್ಕೆ ಹೋಗಿ ಬೇಡ್ಕೋತಾರೆ, ನಮಗೆ ಒಬ್ಬ ಮಗ ಬೇಕು. ಆಗ ಶಂಕರರು ಹುಟ್ಟುತ್ತಾರೆ. ಅವರು ಹುಟ್ಟಿದಾಗಲೇ ಅವತಾರ ಪುರುಷರು ಅಂತ ಬೆಳೀತಾ ಇದ್ದಂಗೆ ಗೊತ್ತಾಗ್ತಿತ್ತು. ಈಗ ಎಷ್ಟೋ ಜನದ ಬಗ್ಗೆ ನಾವು ಕೇಳ್ತೀವಿ, ಶಕುಂತಲಾ ದೇವಿ ಬಗ್ಗೆ ಕೇಳಿದ್ದೀವಿ, ಶಿ ವಾಸ್ ಅ ಪ್ರಾಡಿಜಿ ಅಟ್ ಮ್ಯಾಥ್ಸ್. ಏನಾದರೂ ಒಂದು ಹೇಳಿ, ದೊಡ್ಡ ನಂಬರ್ ಇನ್ನೊಂದು ದೊಡ್ಡ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡೋಕ್ಕೆ ಹೇಳಿದ್ರೆ ಕಂಪ್ಯೂಟರ್ಗಿಂತ ಫಾಸ್ಟಾಗಿ ಆನ್ಸರ್. ಎಲ್ಲಿಂದ ಬಂತು ಆ ಪ್ರತಿಭೆ? ಎಷ್ಟೋ ಮಕ್ಕಳು ಒಂದು ವರ್ಷ 1.5 ವರ್ಷ ರಾಗಗಳನ್ನು ಐಡೆಂಟಿಫೈ ಮಾಡ್ತಾರೆ. ಇದು ಯಾವ ರಾಗ ಅಂತ ಹೇಳ್ತಾರೆ, ಸೊಗಸಾಗಿ ಹಾಡ್ತಾರೆ. ಈಗ ಎಷ್ಟೋ ಜನ ಫೇಮಸ್ ಮ್ಯೂಸಿಷಿಯನ್ಸ್, ದೇ ವರ್ ಆಲ್ ಚೈಲ್ಡ್ ಪ್ರಾಡಿಜೀಸ್ ಅಟ್ ಒನ್ ಟೈಮ್. ಸೊ ಹಾಗೆ ಶಂಕರರು, ಹಿ ವಾಸ್ ಅ ಸ್ಪಿರಿಚುವಲ್ ಪ್ರಾಡಿಜಿ. ಮೊದಲಿಂದಾನೇ ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ ಎಲ್ಲ ಕೂಡ ಅವರಲ್ಲಿ ತೋರ್ತಾ ಇತ್ತು. ಸಣ್ಣ ವಯಸ್ಸಿನಲ್ಲೇ ಎಲ್ಲ ಕಲ್ತ್ಬಿಟ್ರು, ಶಾಸ್ತ್ರಗಳು ಎಲ್ಲ ಕಲ್ತ್ಬಿಡ್ತಾರೆ. ಅವರು ಒಮ್ಮೆ ಭಿಕ್ಷೆಯನ್ನು ಬೇಡೋದಕ್ಕೆ, ಬ್ರಹ್ಮಚಾರಿಯ ಪದ್ಧತಿಯಲ್ಲಿ ಭಿಕ್ಷೆಯನ್ನು ಬೇಡೋದಕ್ಕೆ ಹೋಗಿರ್ತಾರೆ. ಅಲ್ಲಿ ಒಬ್ಬರು ಮನೆಗೆ ಹೋದರೆ, ಪಾಪ ಸ್ವಲ್ಪ ವಯಸ್ಸಾದ ಮಹಿಳೆ, ಭಾಳ ಕಷ್ಟದಲ್ಲಿರ್ತಾಳೆ, ಏನೂ ಇರಲ್ಲ ಅವಳ ಮನೆಯಲ್ಲಿ. ಭಿಕ್ಷೆಗೆ ಹಾಕೋದಕ್ಕೆ ತುಂಬ ವ್ಯಸನ ಆಗುತ್ತೆ, ಮನೆಯಲ್ಲೆಲ್ಲ ಹುಡುಕ್ತಾಳೆ. ಒಂದು ಒಣಗಿದ ನಲ್ಲಿಕಾಯಿ ಸಿಗುತ್ತೆ. ಸರಿ, ಆ ನಲ್ಲಿಕಾಯಿಯನ್ನು ತೆಗೆದುಕೊಂಡು ಬಂದು, ನೋಡಪ್ಪ ಏನು ಮಾಡೋದು, ಏನೂ ಇಲ್ಲ ನಮ್ಮ ಮನೇಲಿ, ನಿಮ್ಮ ಬರೀ ಕೈಯಲ್ಲಿ ಕಳ್ಸೋಕ್ಕೆ ನನಗೆ ಇಷ್ಟ ಇಲ್ಲ, ಇವನ್ ನಲ್ಲಿಕಾಯನ್ನು ನಾನು ಭಿಕ್ಷೆಯಾಗಿ ನಿನ್ಗೆ ಹಾಕ್ತೀನಿ ಮಗು ಅಂತ ಹಾಕಿದಾಗ ಶಂಕರರು ಒಂದು ರಚನೆಯನ್ನು ಮಾಡ್ತಾರೆ. ಹೆಸರು, ಆ ರಚನೆ ಹೆಸರು ಯಾರಾದರೂ ಹೇಳ್ತೀರಾ? ವೆರಿ ಗುಡ್, ಕನಕಾಧಾರ ಸ್ತೋತ್ರ. ಅದನ್ನು ಅವ್ರು ಹೇಳ್ತಾ ಇದ್ದಂಗೆ ಏನಾಗುತ್ತೆ, ಚಿನ್ನದ ಆಮಲಕಗಳು, ಚಿನ್ನದ ನಲ್ಲಿಕಾಯಿಗಳು ಅದರ ಮಳೆ ಸುರಿದಂಗೆ ಮನೆಯಲ್ಲಿ
ಸುರಿಯುತ್ತೆ, ಅವಳ ಬಡತನ ನೀಗುತ್ತೆ. ಇಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಶಂಕರರ ಹೃದಯದಲ್ಲಿದ್ದಂಥ ಕರುಣೆ ತಮಗಾಗಿ ಮಾಡ್ಕೊಳ್ಳಿಲ್ಲ. ಅವರೇನು ಹಣವಂತರಲ್ಲ, ಧನವಂತರಲ್ಲ, ಬಡ ಕುಟುಂಬನೇ. ತಮಗಾಗಿ ತಾವು ಪ್ರಾರ್ಥನೆ ಮಾಡಿ ಚಿನ್ನದ ಒಂದು ನಲ್ಲಿಕಾಯಿಯನ್ನು ಅವರು ಪಡ್ಕೊಳ್ಳಿಲ್ಲ, ಒಂದು ನಲ್ಲಿಕಾಯಿಯನ್ನು ಪಡ್ಕೊಳ್ಳಿಲ್ಲ ಅವರು. ಈ ಮಹಿಳೆ ಎಷ್ಟೊಂದು ಧಾರಾಳವಾದಂಥ ಮಹಿಳೆ, ಎಷ್ಟೊಂದು ಪ್ರೇಮ ಇದೆ ಅವಳಲ್ಲಿ, ಧಾರಾಳತನ ಇದೆ. ಅವಳು ಇಷ್ಟು ಕಷ್ಟದಲ್ಲಿದ್ದಾಳಲ್ಲ ಅನ್ನೋ ಒಂದು ಕಂಪ್ಯಾಷನ್, ಮೈತ್ರಿ ಭಾವ ಅವರಲ್ಲಿ ಹುಟ್ಕೊಂಡು ಅದರಿಂದ ಆದಂಥ ಒಂದು ಮಿರಕಲ್ ಪವಾಡ ಅಂತ ನಾವು ಹೇಳ್ತೀವಿ. ಸೊ ಇದರ ಹಿನ್ನೆಲೆಯಲ್ಲಿ ಇರೋದು ಬರೀ ನಿಸ್ವಾರ್ಥ ಭಾವ, ತಮಗೆ ಅವರು ಏನು ಪಡ್ಕೊಳ್ಳಿಲ್ಲ ಅದರಿಂದ. ಸೊ ಇದೊಂದು ಉದಾಹರಣೆ ಅವ್ರದ್ದು ಹೇಗಿತ್ತು ಪ್ರತಿಭೆ ಅಂತ. ಅವರಿಗೆ ಸುಮಾರು ಮೊದಲು ಅಲ್ಲಿದ್ದಂಥ ಒಂದು ಗುರುಕುಲ, ಅಲ್ಲಿ ಅವ್ರ ತಂದೆಯವರು ಸುಮಾರು ಇವ್ರಿಗೆ 4-5 ವರ್ಷ ಇದ್ದಾಗ ಹೋಗ್ಬಿಟ್ರು. ಅವ್ರ ತಾಯಿಯವ್ರಿಗೆ ಉಪನಯನ ಮಾಡ್ತಾರೆ, ಮಾಡಿಬಿಟ್ಟು ಅದೇ ಊರ ಹತ್ರ ಇದ್ದಂಥ ಗುರುಕುಲಕ್ಕೆ ಕಳಿಸ್ತಾರೆ. 8 ವರ್ಷ ಆಗುವಷ್ಟೊತ್ತಿಗೆ ಶಂಕರರು ಅಲ್ಲಿ ಇದ್ದಂಥ ಗುರುಗಳು ಅವ್ರಿಗಿಂತ ಹೆಚ್ಚು ಜ್ಞಾನವನ್ನು ಪಡ್ಕೊಂಡ್ಬಿಟ್ಟು ಅಲ್ಲಿದ್ದಂಥ ಮಕ್ಕಳಿಗೆ ಗುರುಗಳು ನೀನೇ ಹೇಳ್ಕೊಡಪ್ಪ ಅಂತ ಹೇಳ್ತಿರ್ತಾರೆ. ಇನ್ನೇನು ಅಲ್ಲಿ ಕಲಿಯೋದಕ್ಕೆ ಉಳಿದಿಲ್ಲ ಅವನಿಗೆ. ಎಲ್ಲ ಶಾಸ್ತ್ರಗಳನ್ನೆಲ್ಲ ಕಲಿತಾಯಿತು, ಎಲ್ಲ ಬಾಯಿಪಾಠನೂ ಆಯಿತು, ಕಂಠಪಾಠದ ಜೊತೆಗೆ ಎಲ್ಲ ಒಳಗಡೆ ಅಳವಡಿಸ್ಕೊಂಡು ಬಿಟ್ಟಾಯಿತು. ಆದರೆ ಅವ್ರಿಗೆ ಏನು ಗೊತ್ತಾಗಿರುತ್ತೆ, ಏನಾದರೂ ನಾನು ಆಧ್ಯಾತ್ಮ ಪಥದಲ್ಲಿ ಮುಂದುವರಿಬೇಕು ಅಂದರೆ, ನನಗೆ ಮುಕ್ತಿ ಬೇಕು ಅಂದರೆ ನನಗೆ ಸದ್ಗುರುಗಳ ಅವಶ್ಯಕತೆ ಇದೆ. ನಾನು ಸದ್ಗುರುಗಳನ್ನು ಹುಡ್ಕೊಂಡು ಹೋಗ್ಬೇಕು. ಮತ್ತು ಅವರಿಗೆ ಸನ್ಯಾಸದ ಕಡೆ ಒಲವಿರುತ್ತೆ. ನನಗೆ ಸಾಂಸಾರಿಕ ಜೀವನ ಬೇಡ, ನನ್ನ ಜೀವನ ಇಡೀ ನಾನು ಆಧ್ಯಾತ್ಮಕ್ಕೆ ಮುಡುಪಾಗಿಡಬೇಕು. ಸಾಧನೆ ಮತ್ತು ಬೋಧನೆ ಎರಡೂ ನನ್ನ ಜೀವನದಲ್ಲಿ 2 ಮುಖಗಳು ಅಷ್ಟಿದ್ರೆ ನನಗೆ ಸಾಕು. ಅದೆಲ್ಲ 8 ವರ್ಷದ ಹುಡುಗ, ಅವನಿಗಾಗಲೇ ಗೊತ್ತು. ಆರ್ಯಾಂಬ ಅವ್ರ ತಾಯಿನ ಕೇಳ್ತಾನೆ, ಅಮ್ಮ ನಾನು ಸನ್ಯಾಸ ತಗೊಳ್ತೀನಿ, ನಾನು ಗುರುಗಳನ್ನು ಹುಡ್ಕೋಕ್ಕೆ ಹೋಗಬೇಕು. ತಾಯಿಗೆ ಮನಸ್ಸಾಗೋದಿಲ್ಲ. ಇಲ್ಲಪ್ಪ, ಎಷ್ಟು ಕಷ್ಟಪಟ್ಟು ನಿನ್ನನ್ನು ಪಡ್ಕೊಂಡಿದ್ದೀವಿ ನಾವು ಮಕ್ಕಳೇ ಇರಲಿಲ್ಲ, ನೀನು ಶಿವನ ವರ. ಹಂಗಿದ್ಮೇಲೆ ನೀನು ಹೋಗು, ಮನೆ ಬಿಟ್ಟು ಹೋಗು, ನೀನು ಸನ್ಯಾಸಿ ಆಗು ಅಂತ ನಾನು ಹೇಗೆ ಅನುಮತಿ ಕೊಡೋಕ್ಕೆ ಸಾಧ್ಯ? ಅಷ್ಟಲ್ಲೂ ನಿಂಗೆ 8 ವರ್ಷ, ಏನು ದೊಡ್ಡವನಾಗಿ ಬೆಳೆದ್ಬಿಟ್ಟಿದ್ಯಾ ನೀನು? ಏನು ಮಾಡ್ತೀಯಾ? ಯಾರು ನೋಡ್ಕೋತಾರೆ ನಿನ್ನನ್ನು? ಇದು ಸಹಜ ಭಾವ. ಒಂದು 8 ವರ್ಷದ ಹುಡುಗನ್ನ ಕಳಿಸ್ಬಿಡ್ತೀನಿ ಮನೆಯಿಂದ, ಹೆಚ್ಚು ಜನ ಒಪ್ಪೋದಕ್ಕೆ ಆಗಲ್ಲ. ಸರಿ, ಹಾಗಿದ್ದಾಗ ಒಂದಿನ ಶಂಕರರು, ಇದು ಗೊತ್ತಿರೋವಂಥ ಕತೆ, ಸ್ನಾನ ಮಾಡ್ತಾ ಇರ್ತಾರೆ ನದಿಯಲ್ಲಿ. ತಾಯಿ ದಡದ ಮೇಲೆ ನಿಂತಿರ್ತಾಳೆ, ಅಲ್ಲಿ ಚಿತ್ರದಲ್ಲಿ ಕೂಡ ಇದೆ. ಆಗೇನಾಗತ್ತೆ, ಒಂದು ಮೊಸಳೆ ಅವ್ರ ಕಾಲನ್ನು ಹಿಡ್ಕೊಂಡು ಬಿಡುತ್ತೆ. ಆಗ ಶಂಕರರು ಹೇಳ್ತಾರೆ, ಅಮ್ಮ ನೋಡು, ಮೊಸಳೆ ನನ್ನ ಕಾಲನ್ನು ಹಿಡ್ಕೊಂಡು ಬಿಟ್ಟಿದೆ, ನೀನು ಸನ್ಯಾಸ ತಗೋ ಅಂತ ಒಂದು ನನಗೆ ಪರ್ಮಿಷನ್ ಕೊಟ್ಟರೆ, ಅನುಮತಿ ಕೊಟ್ಟರೆ, ಈ ಮೊಸಳೆ ನನ್ನ ಕಾಲನ್ನು ಬಿಡ್ಬೋದು. ಇದು ಇನ್ನೊಂದು ರೀತಿಯಲ್ಲೂ ನಾವು ಅರ್ಥ ಮಾಡ್ಕೋಬೋದು. ಮೊಸಳೆ ಅಂದರೆ ಏನು? ಸಂಸಾರ. ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ. ಈ ದೇಹ ಮನಸ್ಸು ಬುದ್ಧಿಗೆ ಏನೇನಾಗ್ತಾ ಇದೆಯೋ ಎಲ್ಲವೂ ನನಗೆ ಆಗ್ತಾ ಇದೆ. ಹೌ ಇಸ್ ಲೈಫ್? ಅಯ್ಯೋ ಐ ಆಮ್ ಸಫರಿಂಗ್ ಐಸ್. ಡೋಂಟ್ ಆಸ್ಕ್. ಯಾಕ್ರೆ ಕೇಳ್ತೀರಾ? ನನ್ನ ಪಾಡು ಕೇಳ್ಬಿಡಿ. ಅದು ಏನು ಬರೆದಿದ್ದಾನೋ ಈಶ್ವರ ನನ್ನ ಹಣೆ ಮೇಲೆ. ಯಾಕೆ ಅಷ್ಟೊಂದು ಸಫರಿಂಗ್ ಆಗ್ತಾ ಇದೆ? ಎಲ್ಲವೂ ನನಗಾಗ್ತಾ ಇದೆ, ಎಲ್ಲವೂ ನನಗಾಗ್ತಾ ಇದೆ ಅನ್ನೋ ಭಾವನೆ, ಅನ್ನೋ ಒಂದು ನಂಬಿಕೆ. ಅದನ್ನು ಮೊಸಳೆ ಅಂತ ನಾವು ಅನ್ಕೋಬೋದು. ಎಲ್ಲಿವರೆಗೂ ಮುಕ್ತಿ ಇಲ್ವೋ ನಾನು ದೇಹಿ ಅಲ್ಲ, ನನ್ನ ದೇಹ ಭಾವ, ನನ್ನ ದೇಹ ಅಲ್ಲ, ನಾನು ದೇಹಿ, ದೇಹದಲ್ಲಿ ಇರುವಂತಹ ಆತ್ಮ ನಾನು ಅಂತ ಎಲ್ಲಿವರೆಗೂ ಸಂಪೂರ್ಣ ಅರಿವಾಗೋದಿಲ್ವೋ, ಆ ಅರಿವಿನಲ್ಲೇ ನಾವು ನೆಲೆಸೋದಿಲ್ವೋ,
ಅಲ್ಲಿವರೆಗೂ ವಿ ಆರ್ ನಾಟ್ ಫ್ರೀ ಫ್ರಮ್ ಸಫರಿಂಗ್. ಅದನ್ನು ಮೊಸಳೆ ಅಂತ ಕೂಡ ಅನ್ಕೋಬೋದು. ಇದು ಗೂಢಾರ್ಥ ನೋಡಿದ್ರೆ, ರೂಢಾರ್ಥ ನೋಡಿದ್ರೆ ಒಂದು ಮೊಸಳೆ ಬಂದು ಅವ್ರ ಕಾಲು ಹಿಡ್ಕೊಂಡಿದೆ. ಸನ್ಯಾಸ ಅಂದರೆ ಮೊದಲು ಉಪನಯನನೇ ದ್ವಿಜ. ದ್ವಿಜ ಅಂದರೆ ಎರಡನೇ ಬಾರಿ ಹುಟ್ಟಿ ಬಂದವನು. ದ್ವಿ ಎರಡು, ಜ ಹುಟ್ಟೋದು, ಟ್ವೈಸ್ ಬಾರ್ನ್ ಇಂಗ್ಲೀಷ್ನಲ್ಲಿ ಹೇಳೋದು. ಸೊ ಆಲ್ರೆಡಿ ಹೀ ಈಸ್ ಅ ದ್ವಿಜ, ಅವನಿಗೆ ಉಪನಯನ ಆಗಿದೆ. ತ್ರಿಜ ಆಗ್ತಾನೀಗ ಅವನು. ಸನ್ಯಾಸ ಕೊಟ್ಟರೆ ಏನು, ಮೂರನೇ ಸಲ ಹುಟ್ತಾನೆ. ಅಂದರೆ ಈ ಜನ್ಮ ಮುಗ್ದೋಯ್ತು, ಹೊಸ ಒಂದು ಜನ್ಮ. ಅದಕ್ಕೆ ಒಂದು ಹೊಸ ನಾಮವನ್ನು ಕೊಡ್ತಾರೆ ಅಲ್ವಾ ಎಲ್ಲರಿಗೂ. ಅಮೃತಾನಂದ, ತೇಜೋಮಯಾನಂದ, ಆತ್ಮಕ್ಕೆ ಸಂಬಂಧಿಸಿದಂತಹ ನಾಮವನ್ನು ಕೊಡ್ತಾರೆ. ದೇಹ ನೀನು ಅಂತ ಅಂದ್ಕೊಂಡಿದ್ದ ಬದುಕು ಮುಗ್ದೋಯ್ತು, ಸಂಸಾರದ ಬದುಕು ಕೊನೆಗೊಂಡಿದೆ. ಈಗ ನೀನು ಆತ್ಮ, ನಾನು ಆತ್ಮ ಸ್ವರೂಪ ಅಂತ ಸದಾಕಾಲ ಅರಿವನ್ನು ಇಟ್ಕೊಂಡು ಬಾಳು. ಆ ಆನಂದದಲ್ಲಿ ಬಾಳು. ಅದಕ್ಕೆ ಯಾವಾಗಲೂ ಆನಂದ ಬಂದು ಸೇರ್ಕೊಳ್ಳುತ್ತದೆ ಹೆಸರಿಗೆ. ನೀನು ಆನಂದ ಸ್ವರೂಪಿ. ಸೊ ಅದು ತ್ರಿಜ ಆಗ್ಬೋದು ಸನ್ಯಾಸ ತೆಗೆದುಕೊಂಡ್ರೆ. ಅಂದರೆ ಯಾವಾಗ ನಿಜವಾದ ಮುಮುಕ್ಷುತ್ವದಿಂದ ತೆಗೆದುಕೊಂಡ್ರೆ ತ್ರಿಜ ಆಗ್ಬೋದು. ಮೂರನೇ ಸಲ ಹುಟ್ಟು. ಸರಿ, ಅವನಂತಾನೆ, ನೋಡಮ್ಮ ನೀನು ಸನ್ಯಾಸಿ ಆಗು ಅಂತ ನನಗೆ ಅನುಮತಿ ಕೊಟ್ಬಿಟ್ರೆ ನನಗೊಂದು ಹೊಸ ಆಯುಸ್ ಬರುತ್ತೆ. ನನ್ನ ಆಯುಸ್ ಮುಗ್ದಿದೆ ಅಂತ ಕಾಣುತ್ತೆ. ನನಗೆ 8 ವರ್ಷ ಇದ್ದಿರ್ಬೋದು ಆಯುಸ್ಸು. ನೀನು ಹ್ಞೂ ಅಂತ ಹೇಳಿದ್ರೆ ಅಕಸ್ಮಾತ್ ನನಗೆ ಹೊಸ ಆಯಸ್ ಬರೋಕ್ಕೆ ಒಂದು ಚಾನ್ಸ್ ಇದೆ. ಆಗ ಮೊಸಳೆ ನನ್ನನ್ನು ಬಿಟ್ಟು ಹೋಗ್ಬೋದು, ಅಥವಾ ಮೊಸಳೆ ನನ್ನನ್ನು ತಿನ್ಬಿಡ್ತು. ಅಟ್ಲೀಸ್ಟ್ ನೀನು ಕೊಟ್ಟೆ. ಆ ಕೊನೆಯ ಸಮಯದಲ್ಲಿ ನಾನು ಭಗವಂತನ ಪಾದವನ್ನು ಅಪ್ಕೊಂಡ್ಬಿಟ್ಟೆ. ಅಪ್ಪ ನೀನೊಬ್ಬನೇ, ನಾನು ಎಲ್ಲವನ್ನೂ ಬಿಟ್ಟಿದ್ದೀನಿ. ಅಟ್ಲೀಸ್ಟ್ ನಾನು ಸಂಸಾರಿಯಾಗಿ ಸಾಯೋದಿಲ್ವಾ? ನೀನು ಹ್ಞೂ ಅನ್ನೋ ಅಮ್ಮ ಅಂತ. ಸರಿ, ತಾಯಿ ತಕ್ಷಣ ಯಾವ ತಾಯಿಗಾದರೂ ಮಗ ಉಳಿಬೇಕಲ್ಲ, ಒಂದು 10% ಚಾನ್ಸ್ ಇದ್ರೂ ಉಳಿಸಿ ಅಂತ. ಆಯಿತು ಮಗು, ನೀನು ಸನ್ಯಾಸ ತೆಗೆದುಕೋ. ಆದರೆ ಒಂದು ಷರತ್ತು, ನಾನು ಸಾಯೋ ಸಮಯದಲ್ಲಿ ನೀನೇ ಬಂದು ನನ್ನ ಶವ ಸಂಸ್ಕಾರ ಮಾಡಬೇಕು. ಸನ್ಯಾಸಿಗಳು ಸಾಮಾನ್ಯ ಯಾವ ರಿಚುವಲ್ಸ್ ಮಾಡಬೇಕು ಅನ್ನೋ ಒಂದು ಅವ್ರ ಮೇಲೆ ದೇರ್ ಇಸ್ ನೋ ಮ್ಯಾಂಡೇಟ್ರಿ ಇಂಜಂಕ್ಷನ್, ಕಂಪಲ್ಷನ್ ಇಲ್ಲ ಅವ್ರಿಗೆ. ದೇ ಆರ್ ಫ್ರೀ. ಗೃಹಸ್ಥರು ಮಾಡುವಂಥ ಪೂಜೆಗಳು, ಪುನಸ್ಕಾರಗಳು, ಯಾಗಗಳು, ಯಜ್ಞಗಳು ಸನ್ಯಾಸಿಗಳು ಮಾಡಬೇಕು ಅಂತಿಲ್ಲ. ಯಾಕೆಂದರೆ ದೇ ಮೇ ನಾಟ್ ಹ್ಯಾವ್ ದ ಮನಿ ಟು ಡೂ ಆಲ್ ದೋಸ್ ಥಿಂಗ್ಸ್. ಆದರೆ ಇವು ಮತ್ತೆ ಶವ ಸಂಸ್ಕಾರನೂ ಇಲ್ಲ. ಯಾಕಂದರೆ ಹಿಂದಿನ ಸಂಸಾರದಿಂದ, ಫ್ಯಾಮಿಲಿಯಿಂದ ಆಲ್ ಬಾಂಡ್ಸ್ ಆರ್ ಕಟ್. ಯಾರ ಸಂಸ್ಕಾರನೂ ಅವ್ರು ಬಂದು ಶವ ಸಂಸ್ಕಾರ ಮಾಡಬೇಕಾಗಿಲ್ಲ. ಇನ್ಫ್ಯಾಕ್ಟ್ ತಮ್ಮ ಶವ ಸಂಸ್ಕಾರ ಮಾಡ್ಕೊಂಡು ಬಿಡ್ತಾರೆ ಅವರು. ಸನ್ಯಾಸ ತಗೊಳ್ಳೋಕ್ಕಿಂತ ಮುಂಚೆ ನನ್ನ ಶ್ರಾದ್ದವನ್ನು ನಾನು ಮಾಡ್ಕೊಂಡು ಸನ್ಯಾಸ ತಗೋಬೇಕು. ಅದಕ್ಕೆ ತಾಯಿ ಕೇಳ್ತಾ ಇರೋದು ಅದು ಆ ಸಮಯದಲ್ಲಿ ತುಂಬ ಅನ್ಯೂಶುವಲ್ ರಿಕ್ವೆಸ್ಟ್. ಆಯಿತು, ನೀನು ಸನ್ಯಾಸಿ ಆಗು, ನೀನು ಎಲ್ಲಾದರೂ ಹೋಗು, ಆದರೆ ನನ್ನ ಕೊನೆಗಾಲಕ್ಕೆ ನೀನು ಇಲ್ಲಿ ಬರಬೇಕು, ನನ್ನ ಶವ ಸಂಸ್ಕಾರ ನೀನು ಮಾಡಬೇಕು. ಆಯಿತು ಅಮ್ಮ. ತಕ್ಷಣ ಮೊಸಳೆ ಬಿಟ್ಟು ಹೊರಟೋಗತ್ತೆ ಅಂತ ಕಥೆ ಹೇಳುತ್ತೆ ನಮಗೆ. ಆಗ ಶಂಕರರು ನಡ್ಕೊಂಡು ಹೊರಡ್ತಾರೆ. ಏನು ಹುಡುಕ್ತಾ ಇದ್ದಾರೆ? ಸದ್ಗುರುವನ್ನು ಹುಡುಕ್ತಾ ಇದ್ದಾರೆ. ಸುಮಾರು 2000 ಮೈಲಿ ನಡೀತಾನೆ ಸಣ್ಣ ಹುಡುಗ. 2000 ಮೈಲಿ ನಡ್ಕೊಂಡು ನರ್ಮದಾ ನದಿಯ ತಟಕ್ಕೆ ಬಂದಾಗ ಅಲ್ಲಿ ಒಂದು ಅರಣ್ಯದಲ್ಲಿ ಜಿಂಕೆ ಚರ್ಮ ನೇತಾಕಿರೋದು ಎಲ್ಲ ಕಾಣಿಸುತ್ತೆ ಅವನಿಗೆ. ಸರಿ, ಆಗ ಜಿಂಕೆ ಚರ್ಮ ಎಲ್ಲ ನೇತಾಕಿದ್ರೆ ಅವನಿಗೇನು ಗೊತ್ತಾಗುತ್ತೆ? ಇಲ್ಲಿ ಋಷಿ ಮುನಿಗಳು ಇರುವಂಥ ಜಾಗ, ತಪಸ್ವಿಗಳು ಇರುವಂಥ ಜಾಗ ಅಂತ ಒಳಗಡೆ ಹೋಗ್ತಾನೆ. ಒಳಗಡೆ ಹೋದರೆ ಒಂದು ಗುಹೆ ಇರುತ್ತೆ. ಆ ಗುಹೆಯ ಒಳಗಡೆ ಯಾರು ಕೂತಿರ್ತಾರೆ?
ಗೋವಿಂದ ಭಗವತ್ಪಾದ, ಅವರು ಗೌಡಪಾದರ ಶಿಷ್ಯರು. ಅವರು ಕೂತಿರ್ತಾರೆ ಒಳಗೆ, ಅವರು ಸಮಾಧಿ ಸ್ಥಿತಿಯಲ್ಲಿರ್ತಾರೆ. ಶಂಕರರು ಬಂದು ಗುಹೆಯ ಎಂಟ್ರೆನ್ಸ್ ಅಲ್ಲಿ ನಿಂತ್ಕೊಂಡಿದ್ದಾರೆ. ಇವರು ಸಮಾಧಿ ಸ್ಥಿತಿಯಲ್ಲಿದ್ದಾರೆ. ಆಗ ಅವ್ರಿಗೆ ಅರಿವಾಗತ್ತೆ, ಯಾರೋ ಬಂದಿದ್ದಾರೆ, ಬಹಳ ಉನ್ನತವಾಗಿ ಬೆಳೆದಿರೋ ಅಂತಹ ಆತ್ಮ ಒಂದು ನಿಂತಿದೆ. ವೆರಿ ವೆರಿ ಮೆಚ್ಯೂರ್ ಸೋಲ್, ರೈಟ್ ಫಾರ್ ಸೆಲ್ಫ್ ರಿಯಲೈಸೇಷನ್ ಬಂದು ನಿಂತ್ಕೊಂಡಿದ್ದಾನೆ ಅಂತ ಅವ್ರಿಗೆ ಅರಿವಾಗತ್ತೆ. ಆಗ ಅವರು ಯಾರು ನೀನು ಅಂತ ಕೇಳ್ತಾರೆ. ಆಗ ದಶಶ್ಲೋಕಿ ಅನ್ನೋ ಒಂದು ರಚನೆಯನ್ನು ಶಂಕರರು ಮಾಡ್ತಾರೆ. ಶಿವನು ಒಬ್ಬನೇ ಇರೋದು. ಶಿವ ಅಂತ ಹೇಳಿದ್ರೆ ಅಲ್ಲಿ ಆತ್ಮ ಅಂತ ತಗೋಬೇಕು. ಬ್ರಹ್ಮ ವಿಷ್ಣು ಮಹೇಶ್ವರ ಆ ಶಿವ ಅಲ್ಲ. ಶಿವನು ಒಬ್ಬನೇ ಇರುವುದು, ಆ ಶಿವನೇ ನಾನು ಅಂತ ಕೊನೆ ಸಾಲಲ್ಲಿ ಬರ್ತಾ ಇರುತ್ತೆ ಪ್ರತಿ ಸಲ. ಸರಿ, ಅವನನ್ನು ಅವ್ರು ಬಂದ ತಕ್ಷಣ ಗುರುಗಳು ಬರಮಾಡಿಕೊಂಡು ಅವನನ್ನು ಶಿಷ್ಯನಾಗಿ ಒಪ್ಕೋತಾರೆ. ಇಲ್ಲಿ ಶಂಕರರು ಬೆಳೆದಂಥ ಕಾಲಡಿಯಲ್ಲಿ ನಾವು ನೋಡ್ಬೋದು ಅವರು ಹುಟ್ಟಿದಂತಹ ಮನೆ ಈಗಲೂ ಇದೆ. ಇನ್ನು ಮುಂದೆ ಏನಾಗುತ್ತೆ ಅಂತ ನಾವು ನೋಡೋದಕ್ಕಿಂತ ಮುಂಚೆ ಹಿತೋಪದೇಶದ ಈ 2 ಸಾಲುಗಳು, ಇದನ್ನು ನಾವು ಕೇಳಿರ್ಬೋದು. ಇದು ಸಾಮಾನ್ಯವಾಗಿ ಕೊಟೇಶನ್ ಆಗಿ ಇಟ್ಸ್ ಕ್ವೈಟ್ ಪಾಪ್ಯುಲರ್. ಆಹಾರ ನಿದ್ರಾ ಭಯ ಮೈಥುನಾನಿ ಸಾಮಾನ್ಯಂ ಏತತ್ ಪಶುಭಿಃ ನರಾಣಾಂ. ಅಂದರೆ ನಮ್ಮೆಲ್ರಿಗೂ ಏನು ಬೇಕು ಜೀವನ ಮಾಡೋದಕ್ಕೆ? ಸಾಮಾನ್ಯವಾಗಿ ಆಹಾರ ಬೇಕು, ನಿದ್ದೆ ಬೇಕು. ಆಹಾರಕ್ಕಿಂತ ಫಸ್ಟು ನಿದ್ದೆ ನೋಡ್ಬಿಡ್ತೀವಿ ಒಂದೊಂದ್ಸಲ. ಎಲ್ಲೋ ಪ್ರಯಾಣ ಮಾಡಿ ಎಲ್ಲ ಬಂದಿರ್ತೀವಿ, ನಿದ್ದೆನೇ ಆಗಿರಲ್ಲ 2 ದಿನ. ಬಂದ ತಕ್ಷಣ ಏನು ತಿಂತೀರಾ? ಅಯ್ಯೋ ನನಗೇನು ಬೇಡಪ್ಪ, ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಮೊದಲು ನಿದ್ದೆ ಮಾಡಿಬಿಡ್ತೀನಿ. ನಿದ್ದೆಯಲ್ಲಿ ನಮಗೆ ಆತ್ಮಾನಂದ ಸಿಗುತ್ತೆ, ಗಾಢ ನಿದ್ರೆಯಲ್ಲಿ. ಎಲ್ಲರಿಗೂ ನಿದ್ರೆ ಬೇಕು. ಸೊ ಆಹಾರ ಬೇಕು, ನಿದ್ರೆ ಬೇಕು. ಎಲ್ಲರಿಗೂ ಭಯ ಇದೆ. ಏನು ಭಯ ಇದೆ? ನಾನು ಉಳ್ಕೋಬೇಕು, ಫಿಯರ್ ಆಫ್ ಸರ್ವೈವಲ್. ಇವಾಗ ಕೋವಿಡ್ ಬಂದಾಗ 1-2 ವರ್ಷ ಎಷ್ಟು ಫಿಯರ್ ಆಫ್ ಸರ್ವೈವಲ್ ಇತ್ತು ಎಲ್ರಿಗೂ. ಇವಾಗ ನನಗೆ ಕೋವಿಡ್ ಬಂದುಬಿಟ್ರೆ, ವ್ಯಾಕ್ಸಿನ್ ಬರೋಕ್ಕೆ ಮುಂಚೆ ಅಂತೂ ಕೋವಿಡ್ ಬಂದರೆ ಇಟ್ ಈಸ್ ಲೈಕ್ ಗೆಟ್ಟಿಂಗ್ ಅ ಡೆತ್ ಸೆಂಟೆನ್ಸ್. ಫಿಯರ್ ಆಫ್ ಸರ್ವೈವಲ್ ಎಲ್ಲರಿಗೂ ಇದೆ, ಭಯ. ಮತ್ತು ಮೈಥುನ, ಲೈಂಗಿಕ ಸುಖ, ಸ್ಪರ್ಶ ಸುಖದ ಒಂದು ಬಯಕೆ. ಅದು ಪ್ರಾಣಿಗಳಿಗೂ ಇದೆ, ಮನುಷ್ಯರಿಗೂ ಇದೆ. ಒಂದು ನಾಯಿ ನೋಡಿ ನಾಯಿಗೂ ಇರುತ್ತೆ, ಬೆಕ್ಕಿಗೂ ಇರುತ್ತೆ, ಒಂದು ಪಕ್ಷಿಗೂ ಇರುತ್ತೆ. ಇವೆಲ್ಲ ಮನುಷ್ಯರಿಗೂ ಇದೆ, ಇಬ್ಬರಿಗೂ ಅದು ಇಟ್ ಈಸ್ ಕಾಮನ್ ಫಾರ್ ಬೋತ್. ಆದರೆ ಜ್ಞಾನಂ ನರಾಣಾಂ ಅಧಿಕಂ ವಿಶೇಷೋ ಜ್ಞಾನೇನ ಹೀನಃ ಪಶುಭಿಃ ಸಮಾನಾಃ. ನಮಗೆ ಒಂದು ಎಕ್ಸ್ಟ್ರಾ ಫ್ಯಾಕಲ್ಟಿ ಇದೆ. ಏನದು? ಬುದ್ಧಿಶಕ್ತಿ ಇದೆ, ಬುದ್ಧಿ. ಆ ಬುದ್ಧಿಯನ್ನು ಯಾವುದಕ್ಕಾದರೂ ಬಳಸ್ಬೋದು. ಹೀನ ಕಾರ್ಯಗಳು ಮಾಡೋದಕ್ಕೆ ಬಳಸ್ಬೋದು, ಅಥವಾ ಬರೀ ನನಗೆ ಯಾವಾಗ ನೋಡಿದ್ರು ಹೆಚ್ಚು ದುಡ್ಡನ್ನು ಸಂಪಾದನೆ ಮಾಡ್ಕೋತೀನಿ, ಒಳ್ಳೆ ಮನೆ ನಾನು ಕಟ್ಕೋತೀನಿ, ನಾನು ಒಳ್ಳೆ ಆಹಾರ ತಿಂತೀನಿ, ನಾನು ಒಳ್ಳೆ ಬಟ್ಟೆ ಬರಿ ಹಾಕ್ಕೊಳ್ತೀನಿ, ನನ್ನ ಸುಖ, ನನ್ನ ವಿಷಯ ಸುಖ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಬೋದು. ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕೆ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಬೋದು. ಧಾರ್ಮಿಕವಾಗಿ ಬಾಳೋದಕ್ಕೆ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಬೋದು. ಮುಕ್ತಿಯನ್ನು ಸಾಧಿಸೋದಕ್ಕೆ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೋಬೋದು. ಸೊ ಆ ಮುಕ್ತಿ ಸಾಧನೆಗೆ ಯಾರು ಬಳಸ್ತಾರೋ ಬುದ್ಧಿಶಕ್ತಿ, ಅವರ ಜೀವನ ಸಾರ್ಥಕ. ಅವರು ಒಂದು ಪಶುವಂತೆ ಬಾಳ್ತಿಲ್ಲ.
ಮನುಷ್ಯನಂತೆ ಬಾಳ್ತಾ ಇದ್ದಾನೆ, ನರನಂತೆ ಬಾಳ್ತಾ ಇದ್ದಾನೆ. ಯಾರು ಬುದ್ಧಿಶಕ್ತಿಯನ್ನು ಬರೀ ತನ್ನ ಸುಖಗಳನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಈ 4ಕ್ಕೋಸ್ಕರ ಬಳಸ್ತಾನೋ, ಆಹಾರ, ನಿದ್ರೆ, ಭಯ, ಮೈಥುನಾನಿ, ಈ ಭಯವನ್ನು ತಡೆಗಟ್ಟೋದಕ್ಕೆ, ಅಂದರೆ ನನ್ನ ಸರ್ವೈವಲ್ ಹೆಚ್ಚು ಪವರ್ ಗೇಮ್ಸ್, ಮೈಂಡ್ ಗೇಮ್ಸ್, ಐ ಶುಡ್ ಆಲ್ವೇಸ್ ಬಿ ಸುಪ್ರೀಮ್, ಇನ್ನೊಬ್ಬರನ್ನು ಮ್ಯಾನಿಪ್ಯುಲೇಟ್ ಮಾಡ್ತಾ ಇರೋದು ಟು ರಿಮೇನ್ ಸುಪೀರಿಯರ್. ಸೊ ಇದೆಲ್ಲ ಪವರ್ ಗೇಮ್ಸ್ ಆಡಿಕೊಂಡು ಈ 4ಕ್ಕೆ ಮಾತ್ರ ಯಾರು ಬಳಸ್ತಾನೋ ಅವನು ಪಶು ಸಮಾನ ಆಗೋಯ್ತು ಅವನ ಜೀವನ, ಇನ್ನೇನೂ ಇಲ್ಲ. ಇದನ್ನು ಚೆನ್ನಾಗಿ ಅರಿತುಕೊಂಡಿದ್ರು ಶಂಕರಾಚಾರ್ಯರು. 8ನೇ ವಯಸ್ಸಿಗೆ ಅವ್ರಿಗೆ ಚೆನ್ನಾಗಿ ಗೊತ್ತಾಗೋಗಿತ್ತು ಇದೇ ನನಗೆ, ಇದೆಲ್ಲ ಇದಕ್ಕಿಂತ ಉನ್ನತವಾದಂಥದ್ದು ಬೇಕು, ನನಗೆ ಮುಕ್ತಿ ಬೇಕು, ನಾನು ಅದನ್ನು ಸಾಧಿಸಬೇಕು ಅಂತ ಹೇಳಿ ಅವರು ಬಂದಿದ್ದಾರೆ. ಗುರುಗಳ ಹತ್ರ ಪಡ್ಕೊಳ್ತಾರೆ ಜ್ಞಾನ. ಎಷ್ಟು ಪಡ್ಕೋಬೇಕೋ 12ನೇ ವಯಸ್ಸುವರೆಗೂ ಪಡ್ಕೋತಾರೆ. ಆಮೇಲೆ 6 ತಿಂಗಳು ಸಂಪೂರ್ಣ ಆನಂದದಲ್ಲಿ ತಲ್ಲೀನರಾಗಿ ಕೂತ್ಬಿಟ್ಟಿರ್ತಾರಂತೆ ತಪಸ್ಸಿನ. ಆತ್ಮಾನಂದ ಭಾಳ ಸೊಗಸಾಗಿದೆ. ಇನ್ನೇನು ಬೇಕು ಜೀವನದಲ್ಲಿ? ಮುಕ್ತಿ ಸಾಧನೆ ಆಗೋಯ್ತು, ಇನ್ನೇನಿದೆ ಕೆಲಸ ಅಂತ ಕೂತ್ಕೊಂಡಿದ್ದಾರೆ. ಆಗ ಗೋವಿಂದ ಪಾದ್ರೆ ಹೇಳ್ತಾರೆ, ನೀನು ಇದಕ್ಕೋಸ್ಕರ ಬಂದಿಲ್ಲಪ್ಪ, ನೀನು ಅವತಾರ ಪುರುಷ. ಶಂಕರರು ದಕ್ಷಿಣಾಮೂರ್ತಿ ಅವತಾರ ಅಂತ ಪ್ರತೀತಿ. ನೀನು ಅವತಾರ ಪುರುಷ, ನೀನು ಬರೀ ಇದಕ್ಕೋಸ್ಕರ ಬಂದಿದ್ದಲ್ಲ. ನಿನಗೆ ಬೇಕಾದಷ್ಟು ಕೆಲಸ ಇನ್ನೂ ಕಾದಿದೆ. ನೀನು ಲೋಕ ಕಲ್ಯಾಣ ಮಾಡಬೇಕು, ಅದ್ವೈತ ವೇದಾಂತವನ್ನು ಸ್ಥಾಪನೆ ಮಾಡಬೇಕು, ಎಲ್ಲರ ದಿನನಿತ್ಯದ ಜೀವನದಲ್ಲಿ ಈ ಸತ್ಯ ಅವ್ರಿಗೆ ಅರ್ಥ ಆಗುವಂತೆ ಮಾಡಬೇಕು. ಸಮಾಜ ಬಹಳ ಕೀಳಮಟ್ಟಕ್ಕೆ ಇಳಿದ್ಬಿಟ್ಟಿದೆ, ನೀನು ಹೋಗಿ ಎಲ್ಲರನ್ನು ಮೇಲಕ್ಕೆ ಎತ್ತಬೇಕು. ನೀನು ಹೊರಡು, ಇಲ್ಲಿ ನಿನ್ನ ಕೆಲಸ ಮುಗೀತು, ನಾನು ಇನ್ನು ಸ್ವಲ್ಪ ದಿನಕ್ಕೆ ಮಹಾಸಮಾಧಿ ತಗೋತೀನಿ, ನೀನು ಹೊರಡು. ನೀನು ಹೋಗಿ ಈಗ ಕಾಶಿಗೆ ಹೋಗು. ಆಗಿನ ಕಾಲದಲ್ಲಿ ಕಾಶಿ ಏನು, ಹಾರ್ವರ್ಡ್ ಯೂನಿವರ್ಸಿಟಿ. ಎಲ್ಲಿ ಸೀಟ್ ಸಿಕ್ಕಿದೆ ನಿಮ್ಮ ಮಗನಿಗೆ ಮಗಳಿಗೆ? ಹಾರ್ವರ್ಡಲ್ಲಿ ಸಿಕ್ಬಿಡ್ತಾ? ಬಾ, ಎಷ್ಟು ಬುದ್ಧಿವಂತ ಇರಬೇಕು ಅಥವಾ ಬುದ್ಧಿವಂತಲಾಗಿರಬೇಕು ಅಂತ. ಕಾಶಿ ವಾಸ್ ದ ಸ್ಪಿರಿಚುವಲ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಸೊ ನೀನು ಕಾಶಿಗೆ ಹೋಗು. ಕಾಶಿ ನಗರದಲ್ಲಿ ಏನು ಮಾಡು, ಪ್ರಸ್ಥಾನತ್ರಯದ ಮೇಲೆ ಕಾಮೆಂಟ್ರೀಸ್ ಬರಿ. ಪ್ರಸ್ಥಾನತ್ರಯ ಯಾವುದು ಹೇಳ್ಬೋದಾ? ಬ್ರಹ್ಮಸೂತ್ರಗಳು, ಭಗವದ್ಗೀತೆ, ಉಪನಿಷತ್ತುಗಳು. ಸೊ ಅದರ ಮೇಲೆ ನೀನು ಕಾಮೆಂಟ್ರಿ ಬರೆದ್ರೆ ಏನಾಗುತ್ತೆ, ಆಚಾರ್ಯ ಅಂತ ಒಂದು ಬಿರುದು ಬರುತ್ತೆ. 5 ವರ್ಷ ರಿಸರ್ಚ್ ಮಾಡಿ ಒಂದು ಡಿಸರ್ಟೇಷನ್ ಕಂಪ್ಲೀಟ್ ಮಾಡಿ ಅದರ ಡಿಫೆನ್ಸ್ ಆದರೆ ಏನು ಬರುತ್ತೆ, ಡಿಗ್ರಿ, PhD ಅಂತ ಬರುತ್ತೆ. ಆ ಥರ ಆಚಾರ್ಯ ಅಂತ ಒಂದು ಟೈಟಲ್ ಬರಬೇಕಾದ್ರೆ ಇದಷ್ಟು ಮಾಡಬೇಕು. ಇಷ್ಟರ ಮೇಲೆ ಕಾಮೆಂಟ್ರಿ ಬರೆದು ಅದು ಆಕ್ಸೆಪ್ಟ್ ಆಗಬೇಕು ಬೈ ಆಲ್ ದ ಸ್ಕಾಲರ್ಸ್. ಆವಾಗ ಅದು ಆಚಾರ್ಯ. ಸುಮ್ಮನೆ ಬಂದ್ಬಿಡಲ್ಲ ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ. ನಾವೇನೋ ಈ ಟೀಚರ್ ಇಸ್ಕಾಲ್ಡ್ ಆಚಾರ್ಯ ಅಂದ್ಕೊಂಡ್ಬಿಡ್ತೀವಲ್ಲ, ಭಾಳ ಸಾಧನೆ ಮಾಡಬೇಕು. ಅವರೆಲ್ಲರೂ ಬರೆದಿದ್ದಾರೆ ಪ್ರಸ್ಥಾನತ್ರಯದ ಮೇಲೆ. ಸೊ ನೀನು ಹೋಗಿ ಕಾಶಿನಗರದಲ್ಲಿ ಬರೀ, ಮತ್ತು ಪುನರ್ಜೀವನಗೊಳಿಸ್ಬೇಕು ನೀನು ಹಿಂದೂ ಧರ್ಮವನ್ನು. ಭಾಳ ಕೀಳ್ಮಟ್ಟಕ್ಕೆ ಇಳಿದ್ಬಿಟ್ಟಿದೆ ಅಂತ ಕಳಿಸ್ತಾರೆ. ಸೊ ಶಂಕರರು ಬರ್ತಾರೆ. ಒಬ್ಬರೇ ಮಾಡೋ ಅಂಥ ಕೆಲಸ ಅಲ್ಲ ಯಾವುದೂ. ಜನಬಲ ಬೇಕು ನಮಗೆ, ಧನಬಲ ಬೇಕು, ಜನಬಲ ಬೇಕು. ಸೊ ಕಾಶಿಗೆ ಬಂದಮೇಲೆ ಅವ್ರು ಬರೆಯೋದಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಉಪನ್ಯಾಸಗಳನ್ನು ನೀಡ್ತಾ ಇರ್ತಾರೆ. ಡಿಬೇಟ್ಸನ್ನು ಯಾರ್ಯಾರ ಜೊತೆ ಇವರ ವಿರುದ್ಧ ಅಭಿಪ್ರಾಯ ಇಟ್ಕೊಂಡಿರೋರ ಜೊತೆ ಡಿಬೇಟ್ಸನ್ನು ನಡೆಸ್ತಾ ಇರ್ತಾರೆ. ಒಳ್ಳೆ ಹೆಸರನ್ನು ಗಳಿಸ್ತಾರೆ. 4 ಶಿಷ್ಯರು ಅವರಿಗೆ ಪ್ರಮುಖ ಶಿಷ್ಯರು. ಬೇಕಾದಷ್ಟು ಜನ ಶಿಷ್ಯರಿದ್ದರು, 4 ಜನ ಪ್ರಮುಖ ಶಿಷ್ಯರಿರ್ತಾರೆ. ಮೊದಲನೇ ಶಿಷ್ಯ ಸನಂದನ ಅಂತ ಹೆಸರಿಡ್ತಾರೆ.
ಅವನು ಒಳ್ಳೆ ಮನೆತನದಲ್ಲಿ ಹುಟ್ಟಿ ತುಂಬ ನನಗೆ ಮುಕ್ತಿ ಬೇಕು, ನನಗೆ ಗುರುಗಳು ಬೇಕು ಅಂತ ಮನೆಯನ್ನು ಬಿಟ್ಟು ಶಂಕರರ ಥರನೇ ಅಲಿತಾ ಇರ್ತಾನವನು. ಕಾಶಿನಗರಕ್ಕೆ ಬರ್ತಾನೆ, ಶಂಕರರ ಬಗ್ಗೆ ಕೇಳಿ ಓಡಿ ಬಂದು ಅವರ ಪಾದಕ್ಕೆ ಬೀಳ್ತಾನೆ. ಸರಿ, ಶಂಕರರು ಅವನನ್ನು ಶಿಷ್ಯನಾಗಿ ಮಾಡಿಕೊಂಡು ಒಳ್ಳೆ ಬುದ್ಧಿಶಕ್ತಿ ಚೆನ್ನಾಗಿರುತ್ತೆ ಅವನಿಗೆ. ಆ ಒಬ್ಬ ಶಿಷ್ಯನಿಗೆ ಶಂಕರರು ತಮ್ಮ ಬೋಧನೆಯನ್ನು ಎಲ್ಲ ಕಾಮೆಂಟ್ರೀಸನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. 3 ಸಲ ಮಾಡ್ತಾರಂತೆ. ಇನ್ನು ಯಾವ ಶಿಷ್ಯರಿಗೂ ಅವ್ರು 3 ಸಲ ಮಾಡಲ್ಲ, 1 ಸಲ ಹೇಳ್ತಾರೆ, ಅವ್ರು ಕೇಳಿಸ್ಕೋಬೇಕು. ಇವ್ರು ಸನಂದನಾಗಿ ಮಾತ್ರ 3 ಸಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದನ್ನು ನೋಡಿದಂಥ ಬೇರೆ ಶಿಷ್ಯರಿಗೆ ಹೊಟ್ಟೆ ಕಿಚ್ಚು. ಈ ಹೊಟ್ಟೆ ಕಿಚ್ಚು ಅನ್ನೋ ಗುಣ ತುಂಬ ಮನುಷ್ಯರಿಗೆ ಇರುತ್ತೆ. ನಾವೇನು ಕೆಟ್ಟೋದ್ವಿ, ನಾವೇನು ಕಡಿಮೆ, ಏನು ನಮಗೆ ಯಾಕೆ ಹೇಳ್ಕೊಡಲ್ಲ, ಬರೀ ಸನಂದನಿಗೆ ಮಾತ್ರ ಹೇಳ್ಕೊಡ್ತಾರೆ ಅಂತ. ಇದು ಶಂಕರರಿಗೆ ಗೊತ್ತಾಗುತ್ತೆ, ಈ ಥರ ಇದೆ ಸಿಚುವೇಶನ್. ಸರಿ, ಒಂದಿನ ಸರಿ ಮಾಡಬೇಕು ಅಂತ ಮನಸ್ಸು ಮಾಡ್ಕೊಂಡಿರ್ತಾರೆ. ಗಂಗಾ ನದಿ ಈ ಕಡೆ ಇದ್ದಾರೆ, ಗಂಗಾ ನದಿ ಆ ಕಡೆ ತಡದಲ್ಲಿ ಸನಂದನ ಇನ್ನೂ ಕೆಲವು ಶಿಷ್ಯರೆಲ್ಲ ಇರ್ತಾರೆ ಆ ಸಮಯದಲ್ಲಿ. ಆಗ ಶಂಕರರು, ಎಲ್ಲರೂ ಇಲ್ಲಿ ಬನ್ನಿ, ಈ ಕಡೆ ಬನ್ನಿ, ಬೇಗ 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 ಅಂತ ಕರೀತಾರೆ. ಗುರು ಆಜ್ಞೆ, ಗುರು ಕರೀತಾ ಇದ್ದಾರೆ, ತಕ್ಷಣ ಹೋಗಬೇಕು. ಆದರೆ ಮಧ್ಯ ನೀರಿದೆ, ದೊಡ್ಡದಾಗಿ ನದಿ ಇದೆ. ಸುತ್ತ ಹಾಕ್ಕೊಂಡು ಹೋಗಬೇಕು ಅಂದರೆ ಸುಮಾರು ಸಮಯ ಹಿಡಿಯುತ್ತೆ. ಇವರೇನು ಮಾಡ್ತಾರೆ, ಸನಂದನ ಏನು ಯೋಚನೆ ಮಾಡಲ್ಲ, ನೀರಿನ ಮೇಲೆ ಕಾಲಿಟ್ಬಿಡ್ತಾರೆ. ಗಂಗಾ ನದಿ ಅವ್ರ ಕಾಲಿಟ್ಟಿದ್ದ ಪಾದ ಇಟ್ಟಿದ್ದ ಕಡೆ ಎಲ್ಲ ಒಂದೊಂದು ತಾವರೆ ಬೆಳೆಯೋ ಹಾಗೆ ಮಾಡ್ತಾಳೆ ಅಂತ. ಸೊ ಒಂದೊಂದು ತಾವರೆ ಮೇಲೆ ಕಾಲು ಇಟ್ಕೊಂಡು ಈ ಕಡೆ ಸರ 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 ಅಂತ ಬಂದ್ಬಿಡ್ತಾರೆ. ಎಲ್ಲ ಶಿಷ್ಯರು ನೋಡ್ತಾರೆ ಇದನ್ನು. ಅವಾಗ ಅವ್ರಿಗೇನು ಅರ್ಥ ಆಗತ್ತೆ, ಇವನಿಗಿರುವಂಥ ಶ್ರದ್ಧೆ, ಭಕ್ತಿ, ಶರಣಾಗತಿ ನಮಗಿಲ್ಲಪ್ಪ, ನಾವಿನ್ನೂ ಬೆಳಿಬೇಕು. ಇದನ್ನು ನೋಡಿದಂಥ ಶಂಕರರು ಹೆಸರನ್ನು ಬದಲಾಯಿಸ್ತಾರೆ. ಅವನಿಗೆ ಪದ್ಮಪಾದಾಚಾರ್ಯ ಅಂತ ಹೆಸರನ್ನು ಇಟ್ಟು. ಸೊ ಈ ಪದ್ಮಪಾದಾಚಾರ್ಯ ಬಂದಾದಮೇಲೆ ಸ್ವಲ್ಪ ದಿನಕ್ಕೆ ಶಂಕರರು ಆಗ ವೇದದಲ್ಲಿ 2 ಶಾಖೆ, ಯಾವುದು ಹೇಳ್ಬೋದಾ ಯಾರಾದರೂ? ಉತ್ತರ ಮೀಮಾಂಸ, ಪೂರ್ವ ಮೀಮಾಂಸ. ಸೊ ಈ ಪೂರ್ವ ಮೀಮಾಂಸದವರು ಏನು ಮಾಡ್ತಾ ಇರ್ತಾರೆ, ಬರೀ ಯಾಗ ಯಜ್ಞ ಅಷ್ಟು ಮಾಡಿದ್ರೆ ಸಾಕು, ಇನ್ನೇನು ಆಧ್ಯಾತ್ಮ ಪ್ರಗತಿ ಆಗಲಿ, ಮುಕ್ತಿ ಆಗಲಿ, ಭಗವಂತನಲ್ಲಿ ಅತಿಯಾದ ಭಕ್ತಿ, ಶರಣಾಗತಿ ಯಾವುದು ಇಂಪಾರ್ಟೆಂಟ್ ಅಲ್ಲ. ನಾವು ಇದಿಷ್ಟು ಮಾಡ್ಕೊಂಡು ಯಾಗ ಯಜ್ಞಾದಿಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ರೆ ಅಷ್ಟೇ, ದಟ್ ಈಸ್ ದ ಬಿ ಆಲ್ ಆ್ಯಂಡ್ ಎಂಡ್ ಆಲ್ ಆಫ್ ಎಕ್ಸಿಸ್ಟೆನ್ಸ್. ಅದು ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗುತ್ತೆ, ನಮಗಷ್ಟೇ ಬೇಕಿರೋದು. ಯಾವುದಾದ್ರೂ ಒಂದು ತತ್ವವನ್ನು ಸ್ಥಾಪಿಸಬೇಕು ಅಂದರೆ ಅದರ ಎದುರಾಗಿ ಇರುವಂಥ ಪ್ರಮುಖ ವ್ಯಕ್ತಿಯನ್ನು ತಮ್ಮ ತತ್ವಕ್ಕೆ ಕನ್ವರ್ಟ್ ಮಾಡ್ಕೋಬೇಕು. ಕನ್ವರ್ಟ್ ಅಂದರೆ ಏನು? ಫೋರ್ಸಿಬಲ್ ಆಗಿ ಹೋಗಿ ಗನ್ ಇಟ್ಕೊಂಬಿಟ್ಟೆ ನಂಬ್ತೀವೋ ಇಲ್ವೋ, ಅದು ಕನ್ವರ್ಷನ್ ಅಲ್ಲ. ಅಥವಾ ನಿನಗೆ ದುಡ್ಡು ಕೊಡ್ತೀನಿ, ನಿಂಗೆ ಮನೆ ಕಟ್ಕೊಡ್ತೀನಿ, ನಿಂಗೆ ಒಳ್ಳೆ ಕೆಲಸ ಕೊಡಿಸ್ತೀನಿ, ನೀನು ನನ್ನ ಕಡೆ ಬಾ, ಅದು ಕನ್ವರ್ಷನ್ ಅಲ್ಲ. ಕನ್ವರ್ಷನ್ ಅಂದರೆ ಇದು ಕನ್ವರ್ಷನ್ ಅನ್ನೋದು ತಪ್ಪದ. ಏನು ಮಾಡಬೇಕು? ಅವರ ಅರಿವಿಗೆ ತರಿಸ್ಬೇಕು. ಏನು ತರಿಸ್ಬೇಕು? ಈ ಒಂದು ಫಿಲಾಸಫಿ ಇದೆಯಲ್ಲ, ದಿಸ್ ಮೇಕ್ಸ್ ಮೋರ್ ಸೆನ್ಸ್ ದೆನ್ ಮೈ ಫಿಲಾಸಫಿ, ಇಟ್ ಈಸ್ ಅ ಹೈಯರ್ ಫಿಲಾಸಫಿ ದೆನ್ ಮೈನ್. ಸೊ I want to go and learn from a person who is teaching this way of life. ಒಳಗಿಂದ ಬರಬೇಕು ಅದು. It should flower from inside. ಸೊ ಶಂಕರರು ಹೋಗಿ ಮಂದಣ ಮಿಶ್ರ ಅಂತ, ಆಗಿನ ಕಾಲದಲ್ಲಿ ಮಂದಣ ಮಿಶ್ರರು ಈ ಪೂರ್ವ ಮೀಮಾಂಸದಲ್ಲಿ ಬಹಳ ನುರಿತವರು. ಈಸ್ ದ ಟಾಪ್ ಪರ್ಸನ್.
ಸೊ ಅವ್ರ ಹತ್ರ ಹೋಗಿ ಡಿಬೇಟ್ ಮಾಡಬೇಕು. ಅದು ಡಿಬೇಟ್ ಅಂದರೆ ಏನು? ಅವರಿಗೆ ಅರಿವಿಗೆ ತರಿಸ್ಬೇಕು ಸತ್ಯ ಏನು ಅಂತ. ಸಾಮಾನ್ಯ ಗುರುಗಳ ಹತ್ರ ಶಿಷ್ಯ ಬರ್ತಾನೆ. ಪದ್ಮಪಾದರು ಶಂಕರರ ಹತ್ರ ಬಂದರು. ಈಗ ಶಂಕರರು ಮಂದಣ ಮಿಶ್ರನ ಮನೆಗೆ ಹೋಗ್ತಾ ಇದ್ದಾರೆ. ಎಂಥ ಶಿಷ್ಯ ಇರಬೇಕು ಅವರು, ಪೊಟೆನ್ಷಿಯಲ್ ಡಿಸೈಪಲ್. ಸರಿ, ಅವ್ರ ಮನೆಗೆ ಹೋಗ್ತಾರೆ. ಅವ್ರ ಮನೆಗೆ ಹೋದರೆ ಅವ್ರ ಮನೆಯಲ್ಲಿ ಶ್ರಾದ್ದ ಕಾರ್ಯ ನಡೀತಾ ಇದೆ. ಶ್ರಾದ್ದ ಕಾರ್ಯ ನಡೀತಾ ಇದ್ದಿದ್ದರಿಂದ ಯಾರು ಬರ್ಕೂಡ್ದು ಅಂತ ಬಾಗಿಲುಗಳೆಲ್ಲ ಬೀಗ ಹಾಕ್ಬಿಟ್ಟಿದ್ದಾರೆ, ಯಾರೂ ಬರೋಕ್ಕಾಗಲ್ಲ. ಶಂಕರರು ತಮ್ಮ ಸಿದ್ಧಿಯನ್ನು ಬಳಸಿ ಒಳಗೆ ಹೋಗ್ತಾರೆ. ಅವ್ರಿಗೆ ಸಿಟ್ಟು ಬಂದುಬಿಡುತ್ತೆ ಮಂದಣ ಮಿಶ್ರನಿಗೆ. ಅವ್ರಿಗೆ ಮೊದಲೇ ಸನ್ಯಾಸಿಗಳು ಅಂದರೆ ಆಗ್ತಿರಲ್ಲ. ಯಾಕಂದರೆ ಅವ್ರು ಯಾಗ ಯಜ್ಞಾದಿಗಳನ್ನು ಮಾಡೋದಿಲ್ವಲ್ಲ ಸನ್ಯಾಸಿಗಳು. ಅವರು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಸನ್ಯಾಸ ತೊಗೊಂಡಿದ್ದಾರೆ ಅಷ್ಟೆ. ನಾವು ಸಂಸಾರಿಗಳು ನೋಡಿ, ಗೃಹಸ್ಥರು ಎಷ್ಟು ಯಾಗ ಯಜ್ಞಗಳನ್ನು ಮಾಡ್ತೀವಿ. ನಮ್ಮಿಂದನೇ ಪ್ರಪಂಚ ನಡೀತಾ ಇರೋದು. ಆ ರೀತಿ ಧೋರಣೆ ಇರುತ್ತೆ ಅವರು. ಸರಿ, ಇವ್ರು ಒಳಗೆ ಬಂದಾಗ ತುಂಬ ಸಿಟ್ಟು ಬರುತ್ತೆ, ವಾದ ವಿವಾದ ಆಗುತ್ತೆ ಇಬ್ಬರಿಗೆ. ಕೊನೆಗೆ ಈ ಶ್ರಾದ್ದ ಕಾರ್ಯ ಮುಗಿದ ಮೇಲೆ ಒಂದು ಡಿಬೇಟ್ ಇಟ್ಕೊಳ್ಳೋಣ ನಾಳೆ ಅಂತ. ಮಂದಣ ಮಿಶ್ರನ ಹೆಂಡತಿ ಉಭಯ ಭಾರತಿ, ಅವಳು ಸರಸ್ವತಿ ಅವತಾರ ಅಂತ ಪ್ರತೀತಿ ಇರುತ್ತೆ. ಸರಿ, ಅವಳನ್ನು ಜಡ್ಜ್ ಮಾಡಿಬಿಟ್ಟು ಇಬ್ಬರು ಶುರು ಮಾಡ್ತಾರೆ. ಉತ್ತರ ಮೀಮಾಂಸಾ, ಪೂರ್ವ ಮೀಮಾಂಸಾ. ಡಿಬೇಟ್ ಶುರು ಆದಾಗ ಅವಳು ಉಭಯ ಭಾರತಿ ಅಂತಾಳೆ, ನನಗೆ ಮನೆ ಕೆಲಸ ಇರುತ್ತೆ, ನೀವಿಬ್ಬರು ಏನು ಉಪವಾಸ ಮಾಡ್ಕೊಂಡು ಮಾಡಲ್ಲ, ವಾದ ವಿವಾದ, ನೀವೆಲ್ಲ ಸರಿಯಾಗಿ ತಿಂತೀರ ತಾನೆ, ನಾನು ಅಡುಗೆ ಮಾಡಬೇಕು, ನನಗೆ ಬೇಕಾದಷ್ಟು ಮನೆ ಕೆಲಸ ಇರುತ್ತೆ, ನಾನು ಇಲ್ಲೇ ಕೂತಿರೋಕ್ಕಾಗಲ್ಲ ನಿಮ್ಮಿಬ್ಬರು ಮುಂದೆ. ಇಬ್ರಿಗೂ ಒಂದೊಂದು ಹಾರ ಹಾಕ್ತೀನಿ, ಹೂವಿನ ಹಾರ. ಯಾರ ಹಾರ ಮೊದಲು ಬಾಡುತ್ತೋ ಅವ್ರು ಸೋತು. ಇದಕ್ಕೊಂದು ಲಾಜಿಕ್ ಇದೆ. ಹೂವು ಶಾಖಕ್ಕೆ ಬಾಡುತ್ತೆ. ಸೊ ಹೂವನ್ನು ಮಾಲೆಯನ್ನು ಹಾಕ್ಕೊಂಡವರು ಮೈಯಲ್ಲಿ ಎಷ್ಟು ಶಾಖ ಉತ್ಪತ್ತಿ ಆಗುತ್ತೆ. ನನಗೆ ಟೆನ್ಷನ್ ಆಗಕ್ಕೆ ಶುರು ಆದರೆ, ಇದಕ್ಕೆ ಉತ್ತರ ನನಗೆ ಗೊತ್ತೇ ಇಲ್ವಲ್ಲಪ್ಪ, ನಾನೇನು ಉತ್ತರ ಮಾಡಿಕೊಡ್ಲಿ, ಇವಾಗ ನಾನೇನು ಮಾಡಲಿ, ಐ ಶುಡ್ ಥಿಂಕ್, ಐ ಸೇ ಥಿಂಕ್ ಹೌ ಟು ಕೌಂಟರ್ ದಿಸ್. ಆ ಥರ ಸ್ಟ್ರೆಸ್ ಶುರು ಆದರೆ ಏನಾಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಪಲ್ಸ್ ಬೀಟ್ ಜಾಸ್ತಿ ಆಗುತ್ತೆ, ಬಿ ಪಿ ಜಾಸ್ತಿ ಆಗುತ್ತೆ, ಶಾಖ ಜಾಸ್ತಿ ಆಗುತ್ತೆ, ಹೂ ಬಾಡೋದು. ದೇರ್ ಇಸ್ ಅ ಲಾಜಿಕ್ ಇದೆ. ಹೂ ತನ್ನಷ್ಟಕ್ಕೆ ಬಾಡೋದು ಒಂದು ಬೇರೆ. ಲಾಂಗ್ ಲಾಸ್ಟಿಂಗ್ ಫ್ಲವರ್ಸ್ ಏನಾದರೂ ಹಂಗೆ ಹಾಕ್ಕೊಂಡ್ರೆ ಇಟ್ ಕ್ಯಾನ್ ಸ್ಟೇ ಫಾರ್ ಅ ಲಾಂಗ್ ಟೈಮ್. ಸೊ ನಡೀತಾ ಇದೆ, 8 ದಿನ ನಡೆಯುತ್ತೆ. 8 ದಿನ ವಾದ ವಿವಾದ ನಡೀತಾ ಇರಬೇಕಾದ್ರೆ ಬರ್ತಾ 4ನೇ ದಿನ ಆಯಿತು, 5ನೇ ದಿನ ಆಯಿತು, 6ನೇ ದಿನ ಆಗೋಷ್ಟೊತ್ತಿಗೆ ಮಂದಣ ಮಿಶ್ರಿಗೆ ಏನು ಅನ್ಸಕ್ಕೆ ಶುರು ಆಗುತ್ತೆ, ಶಂಕರರು ಹೇಳ್ತಾ ಇರೋದೆಲ್ಲ ಸರಿ, ಅವರ ತತ್ವ ಸರಿಯಾಗಿದೆ, ನನ್ನ ತತ್ವ ಇದುವರೆಗೂ ನಾನು ಏನು ತುಂಬ ಸರಿ ಅಂತ ಅಂದ್ಕೊಂಡಿದ್ನೋ ಅದು ಇವ್ರದ್ರಷ್ಟು ಸರಿ ಇಲ್ಲ. ಇವ್ರು ಹೇಳಿದಂತೆ ನಾನು ಜೀವನ ಮಾಡಿದ್ರೆ, ನಾನು ಮುಕ್ತಿಯನ್ನು ಪಡ್ಕೊಂಡ್ರೆ ನಾನು ಆತ್ಮಾನಂದದಲ್ಲಿ ಪರ್ಮನೆಂಟಾಗಿರ್ಬೋದು. ನಾನು ಬರೀ ಸ್ವರ್ಗಕ್ಕೆ ಹೋಗ್ತೀನಿ ಅಂದರೆ ಅದು ಪುಣ್ಯ ಖಾಲಿ ಆದಂಗೆ ವಾಪಸ್ ಬರ್ತಾ ಇರಬೇಕು. ಯಾಗ ಯಜ್ಞಾದಿಗಳು ಮಾತ್ರ ನನ್ನನ್ನು ಮುಕ್ತಿಯ ಕಡೆ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ 8ನೇ ದಿನ ಆಗೋಷ್ಟೊತ್ತಿಗೆ ಅವರು ಹಾರ ಬಾಡೋಗುತ್ತೆ. ಅವರು ಶಂಕರರ ಪಾದಕ್ಕೆ ಬಿದ್ದು, ನಾನು 8 ದಿನದಿಂದ ನಿಮಗೆ ತುಂಬ ಕಿರುಕುಳ ಕೊಟ್ಟೆ, ನೀವು ಬಂದ ತಕ್ಷಣ ನಿಮ್ಮನ್ನು ಬೈದೆ ನಾನು ಸಿಕ್ಕಾಪಟ್ಟೆ, ಆದರೆ ನೀವೇ ನನ್ನ ಗುರುಗಳು, ನೀವೇ ನನಗೆ ದಾರಿ ತೋರಿಸಿದ್ದೀರ, ದಯವಿಟ್ಟು ನನ್ನನ್ನು ಕೈ ಹಿಡಿದು ನಡೆಸಿ ನನ್ನನ್ನು ಮುಕ್ತಿ ಕಡೆ ಕರ್ಕೊಂಡು ಹೋಗಿ ಅಂತ. ಯಾರು ಸೋಲ್ತಾರೋ ಅವರು ಇನ್ನೊಬ್ಬರ ಆಶ್ರಮಕ್ಕೆ ಬರಬೇಕು. ಅಂದರೆ ಇವರು ಗೃಹಸ್ಥಾಶ್ರಮಿ ಆಗಿದ್ರು ತಾನೆ ಮಂದಣ ಮಿಶ್ರ. ಶಂಕರರು ಸೋತಿದ್ರೆ ಅವರು ಗೃಹಸ್ಥಾಶ್ರಮಕ್ಕೆ ಬರಬೇಕಿತ್ತು, ಇವರು ಸೋತ್ರೆ ಇವರು ಸನ್ಯಾಸಾಶ್ರಮಕ್ಕೆ ಹೋಗಬೇಕು. ಉಭಯ ಭಾರತಿ ಸರಸ್ವತಿ ಅವತಾರ ಆಗಿರೋದ್ರಿಂದ ಅವಳು ಮಾಯ ಆಗೋಗ್ತಾಳೆ. ಮತ್ತು ಮಂದಣ ಮಿಶ್ರರು ಸುರೇಶ್ವರಾಚಾರ್ಯ, ಶೃಂಗೇರಿಗೆ ಎಷ್ಟು ಜನ ಹೋಗಿದ್ದೀವಿ, ಶಾರದಾದೇವಿ ದೇವಸ್ಥಾನ, ಶೃಂಗೇರಿ ಮಠ, ಅಲ್ಲಿಯ ಮೊದಲನೇ ಜಗದ್ಗುರುಗಳು ಸುರೇಶ್ವರಾಚಾರ್ಯರು.
ಮಂದಣ ಮಿಶ್ರರು, ಅವರೇ ಮೊದಲನೇ ಜಗದ್ಗುರುಗಳಾಗ್ತಾರೆ ಅಲ್ಲಿ. ಸೊ ಅವರು ಸುರೇಶ್ವರಾಚಾರ್ಯ ಅಂತ ಬರ್ತಾರೆ. ಹಾಗೆಯೇ ಒಬ್ಬ ಬ್ರಾಹ್ಮಣ ಇರ್ತಾನೆ, ಪ್ರಕಾಶ ಅಂತ, ಒಂದು ಊರಿನಲ್ಲಿ. ಅವನಿಗೆ ಒಳ್ಳೆ ತುಂಬ ಸುಂದರವಾದಂಥ ಮಗ, ಆದರೆ ಅವನಿಗೆ ಮಾತು ಬರೋದಿಲ್ಲ. ಅವನು ಯಾರ ಜೊತೆನೂ ಮಾತಾಡೋದಿಲ್ಲ, ಏನೂ ಕೆಲಸ ಮಾಡೋದಿಲ್ಲ, ಸುಮ್ಮನೆ ಒಂದು ಕಡೆ ಕೂತಿರ್ತಾನೆ. ಅದೇ ದೊಡ್ಡ ಸಮಸ್ಯೆ ಆಗೋಗಿರುತ್ತೆ. 13 ವರ್ಷ ಅವನು. ಶಂಕರರು ಆ ಊರಿಗೆ ಬಂದಾಗ ಆ ಪ್ರಕಾಶ ಕರ್ಕೊಂಡು ಬಂದು ಅವನನ್ನು ಮುಂದೆ ನಿಲ್ಲಿಸ್ತೀನಿ, ನಮಸ್ಕಾರ ಮಾಡು ಅಂತ ನಮಸ್ಕಾರ ಮಾಡಿಸ್ತಾನೆ. ಆಗ ಶಂಕರರು, ನೀನು ಯಾರಪ್ಪ ಅಂತ ಕೇಳ್ತಾನೆ. ಕೇಳಿದ ತಕ್ಷಣ ಅವನು ಆತ್ಮ ತತ್ವವನ್ನು ಎಷ್ಟು ಸ್ಪಷ್ಟವಾಗಿ ಅವನು ಒಂದು ಪೊಯೆಟಿಕ್ ಫಾರ್ಮ್ನಲ್ಲಿ ಹೇಳ್ತಾನೆ. ಎಷ್ಟು ಸ್ಪಷ್ಟ ಅಂದರೆ, ಆಗಿನ ಕಾಲದಲ್ಲಿ ನಲ್ಲಿಕಾಯಿ ಸರ್ವೇ ಸಾಮಾನ್ಯ. ಯೋಚನೆ ಮಾಡ್ಕೊಳ್ಳಿ, ಎಲ್ಲ ಕಡೆ ಕಾಡುಗಳು, ನಲ್ಲಿಕಾಯಿ ಮರಗಳು, ಬೆಟ್ಟದ ನಲ್ಲಿಕಾಯಿ, ಎಲ್ಲೆಲ್ಲಿ ನೋಡಿದ್ರೆ ಬೆಟ್ಟದ ನಲ್ಲಿಕಾಯಿ ಬಿದ್ದಿರುತ್ತೆ. ಯಾರಿಗೆ ಬೇಕೋ ಹಿಂಗೆ ಆರಿಸ್ಕೋಬೋದು. ಇವತ್ತು ನಮ್ಮ ಮಾರ್ಕೆಟಲ್ಲಿ ಹೋಗಿ ಇಷ್ಟೊಂದು ದುಡ್ಡು ತೊಗೊಂಡು ಬರ್ತೀವಿ, ಉಪ್ಪಿನಕಾಯಿ ಹಾಕ್ತೀನಿ ಅಂತ. ಆದರೆ ಅಲ್ಲಿ ಎಲ್ಲೆಲ್ಲಿ ಬೇಕೋ ನಲ್ಲಿಕಾಯಿ ಬಿದ್ದಿರುತ್ತೆ, ಅಷ್ಟು ಕಾಮನ್ನು. ಅಂಥ ಒಂದು ನಲ್ಲಿಕಾಯಿ ಹೀಗೆ ಕರದ ಮೇಲೆ ಇಟ್ಕೊಂಡು ನೋಡಿದ್ರೆ ಎಷ್ಟು ಸ್ಪಷ್ಟವಾಗಿ ಕಾಣಿಸುತ್ತೋ ಅಷ್ಟು ಸ್ಪಷ್ಟವಾಗಿ ಇವನು ಆತ್ಮತತ್ವವನ್ನು ತಿಳ್ಕೊಂಡ್ಬಿಟ್ಟಿದ್ದಾನೆ. ಈ ಹುಡುಗ, 13 ವರ್ಷದ ಹುಡುಗ, ಆವತ್ತೇ ಮೊದಲು ಮಾತಾಡಿರೋದು, ಮಾತೇ ಆಡಿಲ್ಲ ಅದುವರೆಗೂ. ಆಗ ಹಸ್ತಾಮಲಕ, ಒಂದು ಕೈ ಮೇಲೆ ಒಂದು ನಲ್ಲಿಕಾಯಿ ಇಟ್ಟರೆ ಎಷ್ಟು ಸ್ಪಷ್ಟವಾಗಿ ನನ್ನ ಕಣ್ಣು ಕಾಣಿಸುತ್ತೋ, ಈ ಹುಡುಗನಿಗೆ ಅಷ್ಟೇ ಸ್ಪಷ್ಟವಾಗಿ ಆತ್ಮತತ್ವ ಕಾಣಿಸ್ತಾ ಇದೆ ಅಂತ ಹೇಳಿ ಅವನಿಗೆ ಹಸ್ತಾಮಲಕಾಚಾರ್ಯ ಅಂತ ಹೆಸರನ್ನು ಕೊಡ್ತಾರೆ. ಮತ್ತು 4ನೇ ಶಿಷ್ಯ ತೋಟಕಾಚಾರ್ಯ. ಗಿರಿ ಅಂತ ಒಬ್ಬ ಕಾಶಿನಗರದಲ್ಲೇ ಅವ್ರಿಗೆ ಶಿಷ್ಯನಾಗಿ ಬರ್ತಾನೆ. ಅವನು ಜ್ಞಾನದಲ್ಲಿ ಹೆಚ್ಚು ಆಸಕ್ತಿ ತೋರಿಸೋದಕ್ಕಿಂತ ಗುರುಗಳ ಶುಶ್ರೂಷೆ ಮಾಡೋದ್ರಲ್ಲಿ ಆಸಕ್ತಿ ತೋರಿಸ್ತಾ ಇರ್ತಾನೆ. ಅವ್ರಿಗೆ ಅಡುಗೆ ಮಾಡಿಕೊಡೋದು, ಅವ್ರ ಬಟ್ಟೆಯನ್ನು ಒಗೆಯೋದು, ಅವ್ರಿಗೆ ಏನೇನು ಬೇಕೋ ಪಾದ ಒತ್ತೋದು, ಏನು ಬೇಕೋ ಸದಾ ನೋಡ್ತಾ ಇರ್ತಾನೆ. ಇವ್ರಿಗೆ ಏನು ಬೇಕಾಗಿದೆ, ಇವ್ರಿಗೇನು ಬೇಕು, ಇವ್ರಿಗೇನು ಮಾಡ್ಬೋದು ನಾನು. ಅವ್ರಿಗೆ ಬೆನ್ನು ತೋರಿಸಿ ನಡೀತಾ ಇರೋದಿಲ್ಲ, ಹಿಂದಿಂದಕ್ಕೆ ನಡೀತಾನೆ, ಹಿಂಗೆ ಇರ್ತಾನೆ. ಸರಿ, ಬೇರೆ ಶಿಷ್ಯರೆಲ್ಲ ಇವನು ಪೆದ್ದಾಕ ಏನು ಬರಲ್ಲ, ಅದಕ್ಕೆ ಗುರುಗಳು ಬಟ್ಟೆ ಹೋಗ್ಕೊಂಡು ಕೂತಿದ್ದಾನೆ. ಸರಿ, ಒಂದಿನ ಕ್ಲಾಸ್ ಶುರುವಾಗಬೇಕು, ಗಿರಿ ಬಂದಿಲ್ಲ. ಶಂಕರಾಚಾರ್ಯರು ಕಾಯ್ತಾ ಇದ್ದಾರೆ. ಪದ್ಮಪಾದ ಕೂಡ ಕೇಳ್ತಾನೆ, ಏನು ಕಾಯ್ತಾ ಇದ್ದೀರಾ ಗುರುಗಳೇ? ಅವನೊಬ್ಬ ಪೆದ್ದ, ಅವನು ಒಂದು ಗೋಡೆ ಥರ ಕೂತಿರ್ತಾನೆ, ಅವನಿಗೇನು ಅರ್ಥ ಆಗೋದು, ಬಂಡೆ ಅವನು, ಅವನಿಗೆ ಯಾಕೆ ಕಾಯ್ತಾ ಇದ್ದೀರಾ, ಶುರು ಮಾಡಿ. ಆವಾಗ ಇವರು ಅನುಗ್ರಹ ಮಾಡ್ತಾರೆ ಗಿರಿಗೆ. ಅವನು ಬಟ್ಟೆ ಒಗೀತಾ ಇದ್ದಾನೆ, ಗುರುಗಳ ಬಟ್ಟೆ ನದಿ ಹತ್ರ, ಅದಕ್ಕೆ ಲೇಟ್ ಆಗ್ತಾ ಇದೆ. ಅನುಗ್ರಹ ಮಾಡ್ತಾರೆ. ಎಲ್ಲ ಶಾಸ್ತ್ರಗಳ ಜ್ಞಾನ ಅವನಿಗೆ ಬಂದ್ಬಿಡುತ್ತೆ ಒಂದೇ ಕ್ಷಣದಲ್ಲಿ. ಅವನ ಬಟ್ಟೆಯನ್ನು ಒಗ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಬರ್ತಾನಂತ ಆತ್ಮಾನಂದದಲ್ಲಿ. ಬಂದುಬಿಟ್ಟು ಅವನಿಗೆ ಕಾಣಿಸ್ತಾ ಇರೋವಂಥ ಸತ್ಯವನ್ನು ತೋಟಕ ಅನ್ನೋ ಒಂದು ಛಂದಸ್ಸಲ್ಲಿ ಹೇಳ್ತಾನೆ. ಆ ತೋಟಕ ಅನ್ನೋದು ಭಾಳ ಕಷ್ಟವಾದ ಛಂದಸ್ಸು. ಅದರಲ್ಲಿ ಯಾರಾದರೂ ಒಂದು ಪೊಯಮ್ ಮಾಡಬೇಕು ಅಂದರೆ ತುಂಬ ವಿದ್ಯೆ ಬೇಕು. ಸೊ ಆ ತೋಟಕ ಮೀಟರಲ್ಲಿ ಹೇಳ್ತಾನೆ. ಅದು ಹೇಳಿದಾಗ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಅವನಿಗೆ ತೋಟಕಾಚಾರ್ಯ ಅಂತ ಅವನನ್ನು ಒಬ್ಬ ಪ್ರಮುಖ ಶಿಷ್ಯನಾಗಿ ಮಾಡ್ಕೋತಾರೆ. ಸೊ ಈ 4 ಜನ 4 ಮಠಗಳನ್ನು ಸ್ಥಾಪಿಸಿದಾಗ ಶಂಕರರು ಅಲ್ಲಿ ಹೋಗಿ ಜಗದ್ಗುರುಗಳಾಗಿ ಅವರ ಒಂದು ಬೋಧನೆಯನ್ನು ಹರಡೋದರಲ್ಲಿ ಸಹಾಯ ಮಾಡ್ತಾರೆ. ಸೊ ಈಗ ಈ ಮನೀಷ ಪಂಚಕಂ ಅಲ್ಲಿಗೆ ಬರ್ತಾಯಿದೆ. ಶಂಕರರು ಒಂದಿನ ಕಾಶಿ ನಗರಕ್ಕೆ ಹೋಗಿದ್ದಾರೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಶಿಷ್ಯರ ಜೊತೆಯಲ್ಲಿ ಹೊರಗೆ ಬರ್ತಾ ಇದ್ದಾರೆ. ಬರ್ತಾ ಇದ್ದಾಗ ಏನು ಬರುತ್ತೆ, ಯಾರು ಬರ್ತಾರೆ ಎದುರಿಗೆ? ಚಾಂಡಾಲ. ಚಾಂಡಾಲ ಅಂದರೆ ಆಗಿನ ಕಾಲದ ಒಂದು ಹರಿಜನರು ಆ ಥರ ಅಂದ್ಕೋಬೋದು. ಆವಾಗ ಕಾಸ್ಟ್ ಸಿಸ್ಟಮ್ಮು ಕೆಲವು ಕಡೆ, ಇವಾಗಲೂ ನನ್ನ ಫ್ರೆಂಡ್ಸ್ NGO ವರ್ಕ್ ಮಾಡೋರೆಲ್ಲ ಹೇಳ್ತಾರೆ, ನಿಮ್ಗೆ ಗೊತ್ತಿಲ್ಲ ಮೇಡಮ್,
ಹಳ್ಳಿ ಕಡೆಗಳಲ್ಲಿ ಹೋಗಿ ಇಂಟೀರಿಯರಲ್ಲೋ ಹಳ್ಳಿಗಳಲ್ಲಿ ಭಾಳ ಕ್ರೂರವಾದಂಥ ಪ್ರಾಕ್ಟೀಸಸ್ ನಡೆಯುತ್ತವೆ ಅಂತ ಅವ್ರು ಹೇಳೋದನ್ನೆಲ್ಲ ಕೇಳಿದ್ರೆ ನನಗೆ ತುಂಬ ಹೀಗೆಲ್ಲ ಇದೆಯಾ ಇನ್ನೂ ನಮ್ಮ ದೇಶದಲ್ಲಿ ಅಂತ ಅನಿಸುತ್ತೆ. ಸೊ ಅವರು ಚಾಂಡಾಲ ಬರ್ತಾ ಇದ್ದಾನೆ. ಚಾಂಡಾಲ ಒಬ್ಬನೇ ಬರ್ತಾ ಇಲ್ಲ, 4 ನಾಯಿಗಳನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ. ಎದುರಾಗ್ತಾನೆ. ಚಾಂಡಾಲವನ್ನು ಅವನನ್ನು ಮುಟ್ಕೊಂಡ್ರೆ ಮೈಲ್ಗೆ ತಿರ್ಗಾ ಸ್ನಾನ ಮಾಡಬೇಕು, ನಾಯಿಯನ್ನು ಮುಟ್ಕೊಂಡ್ರೆ ಮೈಲ್ಗೆ ತಿರ್ಗಾ ಸ್ನಾನ ಮಾಡಬೇಕು. ಇದು 3 ವರ್ಷನ್ ಇದೆ. ಒಂದು ಶಂಕರರೇ ಹೇಳಿದ್ರು ಚಾಂಡಾಲನಿಗೆ, ಗಚ್ಚ ಗಚ್ಚ, ಆ ಕಡೆ ಸರ್ಪ, ಆ ಕಡೆ ಹೋಗು, ಆ ಕಡೆ ಹೋಗು. ಇನ್ನೊಂದು ವರ್ಷನ್ ಇರೋದು ಶಂಕರರ ಶಿಷ್ಯರು ಹೇಳಿದ್ರು, ಗಚ್ಚ ಗಚ್ಚ. ಇನ್ನೊಂದು ವರ್ಷನ್ ಇರೋದು ಇದು ನಡೀಲೇ ಇಲ್ಲ. ಇದನ್ನು ಎಲ್ಲೋ ನಡೆಯೋದನ್ನು ನೋಡ್ಬಿಟ್ಟು ಶಂಕರರು ತಮಗೆ ನಡೆದ ಹಾಗೆ ಈ ಒಂದು ಕಾಂಪೋಸಿಷನನ್ನು ಮಾಡಿದ್ರು, ಜನರಿಗೆ ಮಾಡಿಸೋದಕ್ಕೆ. ಅವರು ಜ್ಞಾನಿಗಳು, ಇದು ಹೇಗೆ ನಡೆಯೋದಕ್ಕೆ ಸಾಧ್ಯ ಅಂತ ಅದು ಒಂದು ವರ್ಷನ್ ಇದೆ. ಸೊ ಯಾವುದೋ ವರ್ಷನ್ ಇದ್ರೂ ಕೂಡ ನಮಗೆ ಇದರ ತತ್ವ ಮುಖ್ಯ. ಅವ್ರ ಶಿಷ್ಯರು ಹೋಗಿ ಹೇಳಿದ್ರು ಅಂತ ನಾವು ಅನ್ಕೋಬೋದು. ಸೊ ಶಿಷ್ಯರು ಹೋಗಿ ಗಚ್ಚ ಗಚ್ಚ. ನಮಗೆಲ್ರಿಗೂ ಒಂದು ಕಂಡೀಷನಿಂಗ್ ಅಂತ ಇರುತ್ತೆ, ನಾವು ಬೆಳೆದು ಬಂದಂಥ ರೀತಿ. ನಾವೆಲ್ಲ ನಂಬಿರ್ಬೋದು, ಥಿಯಾಸಫಿಕಲ್ ಸೊಸೈಟಿ ಮೊದಲನೇ ಧ್ಯೇಯ ಏನು? ಟು ಫಾರ್ಮ್ ಅ ನ್ಯೂಕ್ಲಿಯಸ್ ಆಫ್ ಯೂನಿವರ್ಸಲ್ ಬ್ರದರ್ಹುಡ್. ಅದರಲ್ಲಿ ಯಾವ ಲೆಕ್ಕನೂ ತಗೋಬಾರ್ದು. ರಿಲಿಜನ್, ಕಾಸ್ಟ್, ಕ್ರೀಡ್, ನ್ಯಾಷನಾಲಿಟಿ ಏನೂ ತಗೋಬಾರ್ದು. ಎಕನಾಮಿಕ್ ಸ್ಟೇಟಸ್ ಏನೂ ಇಲ್ಲದೆ ಇರೋ ಅಂತ ನಾವು ವಿ ಆರ್ ಆಲ್ ಈಕ್ವಲ್. ನೀನು ಆತ್ಮ, ನಾನು ಆತ್ಮ. ನಮ್ಮ ನಮಸ್ಕಾರ ಹಾಗೆ ತತ್ವ. ನಮಸ್ಕಾರ ಆ್ಯಕ್ಚುಲಿ ಹೀಗೆ ಮಾಡಬೇಕು. ಇಲ್ಲಿ ಹೃದಯ ಚಕ್ರಕ್ಕೆ ಥಂಬ್ಸ್, ನಮ್ಮ ಹೆಬ್ಬೆರಳು ಇಲ್ಲಿ ಮುಟ್ಟಬೇಕು. ಇದು ನಾನು ಆತ್ಮ, ನೀನು ಆತ್ಮ, ನಾವಿಬ್ಬರೂ ಆತ್ಮ. ಆದ್ದರಿಂದ ವಿ ಆರ್ ಒನ್. ನಮಃ ತೇ, ನಮಸ್ತೆ. ನಿನಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ನೀನು ಆತ್ಮ, ನಾನು ಆತ್ಮ, ವಿ ಆರ್ ಒನ್. ನಾವೆಲ್ಲ ಮರ್ತು ಬಿಡ್ತೀವಿ. ನಮಸ್ಕಾರ ಸರ್, ನಮಸ್ಕಾರ ಮೇಡಮ್, ತಪ್ಪಿಲ್ಲ, ಒಂದು ಗ್ರೀಟಿಂಗು. ಬಟ್ ಅದರ ಅರ್ಥ ಏನು? ಅದನ್ನು ಅಂದ್ಕೊಂಡು ಹೀಗೆ ಮಾಡಿದ್ರೆ ಎವ್ರಿ ಟೈಮ್ ವಿ ಆರ್ ಇನ್ ಯೋಗಿಕ್ ಸ್ಟೇಟ್ ಆಫ್ ಈಕ್ವಾಲಿಟಿ. ಸೊ ಆ ಬೆಳೆದು ಬಂದ ರೀತಿ ಒಂದೊಂದು ಸಲ ವಾಸನ ಉಳಿದ್ಬಿಟ್ಟಿರುತ್ತೆ. ಜ್ಞಾನಿಗಳಾಗಿದ್ದರೂ ಉಳಿದಿರೋದಕ್ಕೆ ಸಾಧ್ಯ. ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ವಾಸನ, ಅದು ಅಡ್ಡಿ ಆಗುತ್ತೆ. ಎಲ್ಲಿ ಜಾತಿ ಭೇದ ಮಾಡೋಕ್ಕೆ ಹೋಗ್ತೀನಿ ನಾನು, ಎಲ್ಲವೂ ಆತ್ಮ, ಇರೋದೇ ಬರೀ ಆತ್ಮ, ಎಲ್ಲರೂ ಆತ್ಮಸ್ವರೂಪರು ಅಂತ ಆತ್ಮತತ್ವಕ್ಕೆ ವಿರುದ್ಧವಾಗಿ ನನ್ನ ಬಿಹೇವಿಯರ್ ಇದ್ದರೆ ನಾನು ಜ್ಞಾನಿ ಅಂತ, ಸಂಪೂರ್ಣ ಜ್ಞಾನಿ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಅವ್ರ ಶಿಷ್ಯರ ಬಿಹೇವಿಯರ್ ಇದ್ದರೂ ನನ್ನ ಮೇಲೆ ರಿಫ್ಲೆಕ್ಟ್ ಆಗೋದು. ನಾನು ಟೀಚರು, ಅವ್ರು ನನ್ನ ಶಿಷ್ಯರು. ಅವ್ರು ಹಂಗೆ ಬಿಹೇವ್ ಮಾಡ್ತಾ ಇದ್ದಾರೆ, ಆ ಗುರುಗಳು ಶಿಷ್ಯರು ನೋಡಿ, ಅವರೇ ಹೇಳ್ಕೊಟ್ಟಿದ್ರು. ಸೊ ಈವನ್ ಮೈ ಡಿಸೈಪಲ್ಸ್ ಕೆನಾಟ್ ಬಿಹೇವ್ ಲೈಕ್ ದಟ್. ಸೊ ಒಟ್ಟಿನಲ್ಲಿ ಹೀಗಾಗಿದೆ. ಈಗ ಗಚ್ಚ ಗಚ್ಚ ಅಂತ ಹೇಳ್ತಾ ಇದ್ದಾರೆ. ಅವನು ಎದುರುಗಡೆ ನಿಂತ್ಕೊಂಡಿದ್ದಾನೆ. ಅವನು ಸಾಕ್ಷಾತ್ ಶಿವ ಬಂದು ನಿಂತಿದ್ದ. ಆ 4 ನಾಯಿಗಳು 4 ವೇದಗಳು ಅಂತ ಕಥೆಯಲ್ಲಿ ಬರುತ್ತೆ. ಆಗ ಶಿವ ಸುಮ್ಮನೆ ನಿಲ್ಲೋದಿಲ್ಲ, ಅವನು ಚಾಂಡಾಲ ಸುಮ್ಮನೆ ನಿಂತ್ಕೊಂಡಿರೋದಿಲ್ಲ, ಅಥವಾ ಪಕ್ಕಕ್ಕೆ ಸರಿಯೋದು ಇಲ್ಲ. ಅವನು ಏನು ಮಾಡ್ತಾನೆ? ಪ್ರಶ್ನೆಯನ್ನು ಹಾಕ್ತಾನೆ. ಏನು ಪ್ರಶ್ನೆ ಹಾಕ್ತಾ ಇದ್ದಾನೆ? ಮೊದಲನೇ ಪ್ರಶ್ನೆ. 3 ಪ್ರಶ್ನೆಗಳನ್ನು ಹಾಕ್ತಾನೋ. ಮೊದಲನೇ ಪ್ರಶ್ನೆ ಏನು ಕೇಳ್ತಾ ಇದ್ದಾನೆ? ಅನ್ನಮಯಾದ್ ಅನ್ನಮಯಂ ಅಥವಾ ಚೈತನ್ಯಮೇವ ಚೈತನ್ಯಾತ್. ಹೇಳ್ಬೋದಾ ಒಟ್ಟಿಗೆ? ಅನ್ನಮಯಾದ್ ಅನ್ನಮಯಂ ಅಥವಾ ಚೈತನ್ಯಮೇವ ಚೈತನ್ಯಾತ್ ಯತಿವರ ದೂರೀಕರ್ತುಂ ವಾಂಚಸಿ
ಕಿಂ ಬ್ರೂಹಿ ಗಚ್ಚ ಗಚ್ಚ ಇತಿ. ಈ ಅನ್ನದಿಂದ ಮಾಡಿರುವಂಥ ಅನ್ನಮಯ ಕೋಶ ಈ ಶರೀರ, ಈ ಅನ್ನದಿಂದ ಮಾಡಿರುವಂಥ ನಿನ್ನ ಶರೀರ, ಅದರಿಂದ ನನ್ನ ಅನ್ನಮಯ ಅನ್ನದಿಂದ ಮಾಡಿರುವಂಥ ನನ್ನ ಶರೀರನ ದೂರ ಸರಿ ಅಂತ ಹೇಳ್ತಾ ಇದೆಯಾ? ದೂರೀಕರ್ತು ದೂರ ಸರಿ ಅಂತ ಕೇಳ್ತಾ ಇದೆಯಾ? ಅಥವಾ ನನ್ನಲ್ಲಿರೋ ಆತ್ಮ, ದೇಹಿಯಾಗಿರುವಂಥ ಆತ್ಮ, ಅದು ನಿನ್ನಲ್ಲಿರೋ ಅದೇ ಆತ್ಮ, ಬೇರೆ 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 ಆತ್ಮ ಇಲ್ಲ, ಇರೋ ಆತ್ಮತತ್ವ ಒಂದೇ. ದೇರ್ ಇಸ್ ಓನ್ಲಿ ಒನ್ ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ವಿಚ್ ಇಸ್ ಮ್ಯಾನಿಫೆಸ್ಟಿಂಗ್ ಥ್ರೂ ಎವ್ರಿ ಜೀವ. ಸೊ ನನ್ನಲ್ಲಿರುವಂತಹ ಈ ಆತ್ಮ, ಅದರಲ್ಲೇ ಒಂದಾಗಿರುವಂಥ ನಿನ್ನಲ್ಲಿರೋ ಆತ್ಮ, ಎಲ್ಲೆಲ್ಲೂ ಇರುವಂಥ ಆ ಆತ್ಮ ಒಂದರಿಂದ ಒಂದು ಸರಿಲಿ ಅಂತೀಯ? ಎರಡು ಆತ್ಮ ಇದೆಯಾ ಸರಿಯೋದಕ್ಕೆ? ನೀನು ಜ್ಞಾನಿ ಥರ ಕಾಣ್ತಿದ್ಯಾ? ಯಾವುದನ್ನು ಕೇಳ್ತಾ ಇದೀಯ ನೀನು? ಹೇಳಪ್ಪ ಅಂತ ಅವ್ರದಕ್ಕೆ ಅವರೇ ಮತ್ತೆ ಉತ್ತರ ಕೊಡ್ತಾರೆ. ನೀನು ಯಾರನ್ನ ಅಡ್ರೆಸ್ ಮಾಡ್ತಿದ್ಯಪ್ಪ? ಈಗ ದೇಹವನ್ನು ನೋಡಿದ್ರೆ ನನ್ನ ದೇಹ ಇಂಪ್ಯೂರ್. ಎಲ್ಲ ದೇಹದೊಳಗೆ ಏನಿರುತ್ತೆ? ಮೂಳೆ, ಮಾಂಸ, ಮೂತ್ರ, ಮಲ ಎಲ್ಲವೂ ಸದಾ ಇರುತ್ತೆ ದೇಹದಲ್ಲಿ. ಪ್ರೈಮ್ ಮಿನಿಸ್ಟರ್ ದೇಹದಲ್ಲಿರಲ್ವಾ? ರಾಜನ ದೇಹದಲ್ಲಿರಲ್ವಾ? ಎಲ್ಲರ ದೇಹದಲ್ಲೂ ಇರುತ್ತೆ. ಸೊ ಎಲ್ಲರ ದೇಹನೂ ಇಂಪ್ಯೂರ್. ಆ ಥರದಿಂದ ನೋಡಿದ್ರೆ, ಆ ದೃಷ್ಟಿಯಿಂದ ನೋಡಿದ್ರೆ ಎಲ್ಲರ ದೇಹನೂ ಅಶುದ್ಧ. ಸೊ ಈ ದೇಹ ಅಶುದ್ಧ, ಈ ದೇಹ ಅಶುದ್ಧ, ಬೇರೆ ಮಾಡ್ರಿ, ಏನು ಪ್ರಯೋಜನ? ಇದೇನು ಗಾರ್ಬೇಜ್ ಡಿಸೆಗ್ರಿಗೇಷನ್ ಅಲ್ಲ, ಸಾಧ್ಯ ಇಲ್ಲ ಮಾಡೋದಕ್ಕೆ. ಅಥವಾ ಆತ್ಮ ಶುದ್ಧ ತತ್ವ ಇರೋದೇ ಬರೀ ಆತ್ಮತತ್ವ, ಎರಡು ಆತ್ಮನೇ ಇಲ್ಲ. ಈ ಪವಿತ್ರವಾದ ಆತ್ಮತತ್ವದಿಂದ ಆ ಪವಿತ್ರವಾದ ಆತ್ಮತತ್ವ ಹೆಂಗೆ ಸಾಧ್ಯ? ದೇರ್ ಇಸ್ ಓನ್ಲಿ ಒನ್. ಸೊ ವಾಟ್ ಈಸ್ ಇಟ್? ನೀನು ಏನು ಮಾಡಿ, ನೀನು ಯಾರನ್ನು ಕೇಳ್ತಾ ಇದೀಯ ದೂರ ಹೋಗು ಅಂತ? ದಯವಿಟ್ಟು ಒಂದು ಸ್ವಲ್ಪ ಕ್ಲಾರಿಫೈ ಮಾಡಪ್ಪ. ನೋಡಿದ್ರೆ ಯು ಲುಕ್ ಲೈಕ್ ಎನ್ಲೈಟೆಂಡ್ ಫೆಲೋ. ಮತ್ತೆ ಎರಡನೇ ಕ್ವೆಶ್ಚನ್ ಕೇಳ್ತಾನೆ, ಕಿಂ ಗಂಗಾ ಅಂಬುನಿ ಬಿಂಬಿತೇಂಬರ ಮಣವು ಚಾಂಡಾಲ ವಾಟೆ ಪಯಃ. ಗಂಗಾ ಅಂಬುನಿ ಅಂದರೆ ಗಂಗಾ ನದಿ. ಬಿಂಬಿತ, ಅದರ ಬಿಂಬ ಎಲ್ಲಿ ಬೀಳುತ್ತೆ? ಯಾವುದರ ಬಿಂಬ? ಅಂಬರ ಮಣವು, ಮಣಿ ಅಂದರೆ ಜುವೆಲ್, ವಜ್ರ. ಆಕಾಶದಲ್ಲಿ ಇರುವಂತಹ ವಜ್ರ ಯಾವುದು? ಸೂರ್ಯ. ಅಂಬರ ಮಣವು ಅಂದರೆ ಸೂರ್ಯ. ಆ ಸೂರ್ಯನ ಬಿಂಬ ಗಂಗಾ ನದಿಯ, ಪವಿತ್ರವಾದಂಥ ಗಂಗಾ ನದಿಯ ನೀರಿನಲ್ಲಿ ಪ್ರತಿಬಿಂಬಿತವಾಗ್ಬೋದು. ಅಥವಾ ಚಾಂಡಾಲರು ಇರುವಂತಹ, ಅಂದರೆ ಸ್ಲಮ್ ಅಂತ ಅನ್ಕೋಬೋದು. ಚಾಂಡಾಲ ವಾಟೆ ಅಂತ ಅಂದ್ಕೊಂಡ್ರೆ ಸ್ಲಮ್ ಅಂತ ಅನ್ಕೋಬೋದು. ಸೊ ಚಾಂಡಾಲ ವಾಟೆ, ಈ ಒಂದು ಸ್ಲಮ್ನಲ್ಲಿ ಇರುವಂತಹ ಪಯಃ ಪೂರೆ, ಮುಂದಿನ ಸಾಲಲ್ಲಿ ಪೂರೆ ಅಂತ ಬರುತ್ತೆ. ಪಯಃ ಪೂರೆ ಅಂತ ಹೇಳಿದ್ರೆ ಗಲೀಜ್ ನೀರಿನ ಒಂದು ಪೂಲ್. ರೋಡಲ್ಲಿ ಅಲ್ಲಲ್ಲೇ ಒಂದು ಗಟ್ಟರ್, ಮೋರಿ ಆ ಥರ ಅನ್ಕೋಬೋದು. ಗಲೀಜ್ ನೀರು ಹೋಗ್ತಾ ಇರೋವಂಥ ಮೋರಿ, ಅಲ್ಲೂ ಸೂರ್ಯನ ಪ್ರತಿಬಿಂಬ ಬೀಳ್ಬೋದು. ಸೊ ಗಂಗಾ ನೀರಲ್ಲಿ ಬೀಳ್ಬೋದು, ಅಥವಾ ಈ ಕೊಳಚೆ ನೀರಲ್ಲಿ ಬೀಳ್ಬೋದು. ನಮ್ಗೆ ಯಾಕೆ ಅಲ್ಲಿಗೆ ಹೋಗಬೇಕು? ನಮ್ಮ ವೃಷಭಾವತಿನೇ ಇದೆಯಲ್ವ, ಅಲ್ಲಿ ಬೀಳ್ಬೋದು ಸೂರ್ಯನ ಒಂದು ಪ್ರತಿಬಿಂಬ. ಅದೆರಡಕ್ಕೂ ಪ್ರತಿಬಿಂಬದಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಇದ್ರಲ್ಲಿ ಕ್ಲಿಯರಾಗಿ ಕಾಣುತ್ತೆ, ಇದು ಗಲೀಜಾಗಿದ್ದರೆ ಅಷ್ಟು ಕ್ಲಿಯರಾಗಿ ಕಾಣಲ್ಲ ಅಂತೆಲ್ಲ ಹೇಳ್ಬೋದು. ಆದರೆ ಸೂರ್ಯನಲ್ಲೇನೋ ಡಿಫ್ರೆನ್ಸ್ ಆಗೋಯ್ತಾ? ಗಂಗಾ ನದಿಯಲ್ಲಿ ರಿಫ್ಲೆಕ್ಟ್ ಆದ ತಕ್ಷಣ ಸೂರ್ಯ ಬ್ರೈಟ್ ಆಗೋದಾ? ಮತ್ತು ವೃಷಭಾವತಿಯಲ್ಲಿ ರಿಫ್ಲೆಕ್ಟ್ ಆದ ತಕ್ಷಣ ಸೂರ್ಯ ಮುದುಡ್ಕೊಂಡ್ಬಿಟ್ಟ, ಹೌದಾ? ಇಲ್ಲ, ಸೂರ್ಯನಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ. ಹಾಗೆ ಆತ್ಮ
ಒಂದು ಇರುವೆನಲ್ಲಿರೋ ಆತ್ಮನೂ ಅದೇ ಆತ್ಮತತ್ವ, ಒಂದು ಆನೆಯಲ್ಲಿರೋದು ಅದೇ ಆತ್ಮತತ್ವ. ಆನೆಗೆ ದೊಡ್ಡ ಆತ್ಮ, ಇರುವೆಗೆ ಚಿಕ್ಕ ಆತ್ಮ ಇಲ್ಲ, ಇರೋದು ಒಂದೇ ಆತ್ಮತತ್ವ. ಓ ಹಿಡನ್ ಲೈಫ್ ವೈಬ್ರೆಂಟ್ ಇನ್ ಎವ್ರಿ ಆಟಮ್, ಎಲ್ಲ ಕಡೆ ಅದೇ ಒಂದೇ ಇರೋದು. ಆ ಆತ್ಮತತ್ವ ಒಂದು ಬ್ರಾಹ್ಮಣನ ದೇಹದಲ್ಲಾದರೂ ಇರ್ಬೋದು, ಚಾಂಡಾಲನ ದೇಹದಲ್ಲಾದರೂ ಇರ್ಬೋದು, ಆ ಆತ್ಮಕ್ಕೆ ಏನೂ ಬದಲಾವಣೆ ಆಗೋದಿಲ್ಲ ಅಂತ ತಮ್ಮ ಆನ್ಸರ್ಗೆ ತಮ್ಮ ಕ್ವೆಶ್ಚನ್ಗೆ ತಾವೇ ಒಂದು ಸ್ವಲ್ಪ ಆನ್ಸರು ಹೇಳ್ಬಿಡ್ತಾ ಇದ್ದಾರೆ. ಪೂರೇಚ ಅಂತರಂ ಅಸ್ತಿ ಕಾಂಚನ ಘಟೆ ಮೃತ್ ಕುಂಭಯೋರ್ ವಾ ಅಂಬರೆ. ಅಂದರೆ ಆಕಾಶ, ಸ್ಪೇಸ್ ಅಂದರೆ ಏನು? ಈಗ ಒಂದು ಈ ಬಾಟಲ್ ತೊಗೊಂಡ್ರೆ ಇದರಲ್ಲಿ ನೀರಿಲ್ಲ ಅಂದರೆ ಏನಿದೆ ಒಳಗಡೆ? ಆಕಾಶ, ಸ್ಪೇಸ್ ಇದೆ. ಸೊ ಒಂದು ಚಿನ್ನದ ಮಡಿಕೆ ಒಳಗಡೆ ಇರುವಂತಹ ಆಕಾಶ ಮತ್ತು ಒಂದು ಮಣ್ಣಿನ ಮಡಿಕೆಯಲ್ಲಿರುವಂಥ ಆಕಾಶ, ಆ ಆಕಾಶದಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಸ್ಪೇಸಲ್ಲಿ, ಕಂಟೇನರಲ್ಲಿ ವ್ಯತ್ಯಾಸ ಇದೆ, ಒಂದು ಚಿನ್ನ ಒಂದು ಮಣ್ಣು. ಆದರೆ ಆಕಾಶದಲ್ಲಿ ವ್ಯತ್ಯಾಸ ಇದೆಯಾ? ಓ, ಚಿನ್ನದೊಳಗಡೆ ಹೋದ ತಕ್ಷಣ ಆಕಾಶ ಏನು ತುಂಬ ಹೆಮ್ಮೆ, ಮಣ್ಣಿನ ಕೊಡಕ್ಕೆ ಹೋದ ತಕ್ಷಣ ಅಯ್ಯೋ ಏನಪ್ಪ ಮಾಡೋದು. ಆದರೆ ನಾವು ಹಾಗೆ ಬಿಹೇವ್ ಮಾಡ್ತಿದ್ದೀವಿ ಜೀವನದಲ್ಲಿ. ಒಳ್ಳೇದು ಸಿಕ್ಬಿಟ್ಟ ತಕ್ಷಣ ನನ್ನನ್ನು ಬಿಟ್ಟರೆ ಇಲ್ಲ, ನಾನೇ ಇಂದ್ರ ನಾನೇ ಚಂದ್ರ. ಏನಾದರೂ ಸ್ವಲ್ಪ ಜೀವನದಲ್ಲಿ ಸರಿಗೆ ಹೋಗ್ಲಿಲ್ವಾ? ಅಯ್ಯೋ ಬಿಡ್ರಿ. ಆದರೆ ಆಕಾಶದಲ್ಲಿ ಏನೋ ವ್ಯತ್ಯಾಸ ಇಲ್ಲ. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಶಂಕರರು? ನೀನು ದೇಹ ಅಂತ ನೀನು ಸ್ಟ್ಯಾಂಡ್ ಪಾಯಿಂಟ್ ತೊಗೊಂಡ್ರೆ, ದೇಹದಿಂದ ದೇಹ ದೂರ ಆಗಬೇಕು ಅಂತ ನೀನೇನಾದ್ರು ವ್ಯೂ ಪಾಯಿಂಟ್ ತೊಗೊಂಡ್ರೆ ಅದರಲ್ಲಿ ಏನೂ ಪ್ರಯೋಜನ ಇಲ್ಲ. ಚೈತನ್ಯದಿಂದ ಚೈತನ್ಯ ದೂರ ಹೋಗೋ ಅನ್ನೋ ವ್ಯೂ ಪಾಯಿಂಟ್ ನೀನು ತೊಗೊಂಡ್ರೆ, ನೋಡಿ ಇಲ್ಲೇ ಹೇಳ್ತಾ ಇದ್ದೀನಲ್ಲ, ಚೈತನ್ಯಕ್ಕೆ ಯಾವ ವ್ಯತ್ಯಾಸನೂ ಇಲ್ಲ. ಆತ್ಮತತ್ವಕ್ಕೆ ಇಟ್ ಡಸ್ ನಾಟ್ ಲುಕ್ ಅಟ್ ಎನಿ ಡಿಫ್ರೆನ್ಸಸ್, ಇಟ್ ಈಸ್ ಒನ್ ಅನ್ಡಿಫ್ರೆನ್ಷಿಯೇಟೆಡ್ ಫೀಲ್ಡ್. ಏನೂ ಇಲ್ಲ ಅದಕ್ಕೆ ವ್ಯತ್ಯಾಸ ಅಂತ ಅವರು ಹೇಳ್ತಾ ಇದ್ದಾರೆ ಇಲ್ಲಿ. ಮತ್ತು ಕೊನೆಯ ಪ್ರಶ್ನೆ, ಮೂರನೇ ಪ್ರಶ್ನೆ ಏನು ಹೇಳ್ತಾರೆ ಅವರು? ಪ್ರತ್ಯಗ್ ವಸ್ತುನಿ ನಿಸ್ತರಂಗ ಸಹಜ ಆನಂದ ಅವಬೋಧ ಅಂಬುಧೌ ಅಂದರೆ ತುಂಬ ಚೆನ್ನಾಗಿ ತಿಳ್ಕೊಂಡಿರೋನು, ಆತ್ಮತತ್ವದಲ್ಲಿ ಮುಳುಗಿರೋನು, ಕರಗಿರೋನು. ಪ್ರತ್ಯಗ್ ವಸ್ತುನಿ ಅಂತರಂಗದಲ್ಲಿ ಸದಾ ಬೆಳಗ್ತಾರೆ, ಎಲ್ಲೆಲ್ಲೂ ಇದೆ ಅದು, ಆದರೆ ಒಳಗಡೆ ನೀನು ಕಂಡುಹಿಡ್ಕೋತೀಯ ಮೊದಲು. ಅಲ್ಲಿ ಬೆಳಗ್ತಾ ಇರೋವಂಥ ಈ ಆತ್ಮತತ್ವ ಯಾವ ಥರದ ತತ್ವ? ನಿಸ್ತರಂಗ ಸಹಜ ಆನಂದ ಅಂಬುಧ. ಅವಬೋಧ ಅಂದರೆ ಅವಬೋಧ ಅಂದರೆ ಅದು ತುಂಬ ತಿಳ್ಕೊಂಡಿರೋನು ಅಂತ. ಅಂಬುಧವು ಅಂದರೆ ಸಾಗರ. ಎಂಥ ಸಾಗರ? ಅಲೆಗಳೇ ಇಲ್ಲದೆ ಇರುವಂಥ ಆನಂದದ ಮಹಾಸಾಗರ. ಅಲೆಗಳಿಲ್ಲ ಅಂದರೆ ಏನು? ಒಳಗಡೆ ಬೇಡದಿರೋ ಯೋಚನೆಗಳಿಲ್ಲ, ಬೇಡದಿರೋ ಭಾವನೆಗಳಿಲ್ಲ, ರಾಗ ದ್ವೇಷಗಳಿಲ್ಲ, ಅರಿಷಡ್ ವರ್ಗಗಳಿಲ್ಲ, ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಬಂದೋಗಲ್ಲ, ಕೋಪ ಬಂದೋಗಲ್ಲ, ಅಯ್ಯೋ ನನಗೆ ಹಿಂಗೆ ಆಗೋಯ್ತು ಅಂತ ಸೆಲ್ಫ್ ಪಿಟಿ ಬರೋದಿಲ್ಲ, ಏನಿಲ್ಲ. ಆಸೆಗಳು ಬಂದು ಹೋಗ್ತಾ ಇರಲ್ಲ. ಲೋಕ ಕಲ್ಯಾಣವನ್ನು ನಡಿಬೇಕು ಅಷ್ಟೆ, ಈ ದೇಹ ಮನಸ್ಸು ಬುದ್ಧಿಯಿಂದನೇನು ನಡಿಬೇಕಾಗಿಲ್ಲ. ಸೊ ಆ ಥರ ಅಲೆಗಳೇ ಇಲ್ಲದೆ ಇರೋವಂಥ, ವ್ಯತ್ಯಾಸಗಳೇ ಇಲ್ಲದೆ ಇರೋವಂಥ ಸಾಗರ. ನಾವು ನೋಡಿರೋ ಸಾಗರದಲ್ಲಿ ಏನಿರುತ್ತೆ? ಅಲೆ ಮೇಲೆ ಅಲೆ ಮೇಲೆ ಅಲೆ. ಆದರೆ ಆಳವಾಗಿ ಹೋದವ್ರು ಏನು ಹೇಳ್ತಾರೆ? ಅಲೆನೇ ಇಲ್ಲ, ಇಟ್ ಈಸ್ ಕ್ವೈಟ್, ಇಟ್ ಈಸ್ ಡೀಪ್, ಇಟ್ ಈಸ್ ಸೋ ಪೀಸ್ಫುಲ್. ಅಲೆ ಇಲ್ಲದೆ ಇರೋವಂಥ ಆನಂದದ ಸಾಗರ, ಅದರಲ್ಲಿ ಮುಳುಗಿರೋ ಅಂಥ ನೀನು ಅವಬೋಧ, ಅಷ್ಟೊಂದು ತಿಳ್ಕೊಂಡಿರುವಂಥ ಜ್ಞಾನಿ. ವಿಪ್ರೋ ಅಯಂ ಶ್ವಪಚೋ ಅಯಂ. ವಿಪ್ರೋ ಅಯಂ, ನಾನು ಬ್ರಾಹ್ಮಣ, ಅಥವಾ ನಾನು ಶ್ವಪಚೋ ಅಂದರೆ ಶ್ವ ಅಂದರೆ ನಾಯಿ,
ಪಚೋ ಅಂದರೆ ನಾಯಿಯನ್ನು ತಿಂದು ಅರಗಿಸ್ಕೊಳ್ಳೋನು ಚಾಂಡಾಲ. ನಾನು ಬ್ರಾಹ್ಮಣ, ನಾನು ಚಾಂಡಾಲ ಅಂತ ಅಂದ್ಕೊಳ್ಳೋ ಅಂತ, ಈ ರೀತಿ ಬೇರ್ಪಡಿಸೋ ಅಂತ, ಇನ್ನೊಬ್ಬರ ಬಗ್ಗೆ ಇವನು ಕೀಳು ನಾನು ಮೇಲು ಅಂತ ಅಂದ್ಕೊಳ್ಳೋ ಒಂದು ಬುದ್ಧಿ ಮಹಾನ್ ಭ್ರಮ ಅಂತ. ದೊಡ್ಡ ಭ್ರಮೆ ಅದು, ಚಿಕ್ಕದೇನಲ್ಲ, ಚಿಕ್ಕ ತಪ್ಪಲ್ಲ ಮಾಡ್ತಾ ಇರೋದು, ದೊಡ್ಡ ಭ್ರಮೆ. ಅಂಥ ದೊಡ್ಡ ಭ್ರಮೆ ಕೋಯಂ ವಿಭೇದ ಭ್ರಮ. ಎಲ್ಲಿಂದ ಬಂತು ಆ ಥರ ಭೇದ ಮಾಡೋ ಅಂಥ ಭ್ರಮೆ? ಹೆಂಗೆ ಹುಟ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಕೇಳ್ತಾ ಇದ್ದಾರೆ. ಸೊ ಈ 3 ಪ್ರಶ್ನೆಗಳು ಶಿವನಾದಂಥ ಚಾಂಡಾಲ ಶಂಕರಾಚಾರ್ಯರನ್ನು ಕೇಳ್ತಾ ಇದ್ದಾನೆ. ಗಚ್ಚ ಗಚ್ಚ ಅಂದ ತಕ್ಷಣ ಅವನೇನು ಗಚ್ಚ ಪಕ್ಕಕ್ಕೆ ಸರಿಲೇ ಇಲ್ಲ. ಈ ಪ್ರಶ್ನೆಗಳನ್ನು ಕೇಳ್ದ. ಅಂದರೆ ಈ ಪ್ರಶ್ನೆಗಳನ್ನು ನಮ್ಮನ್ನು ಕೇಳ್ತಾ ಇದ್ದಾನೆ. ನಾವು ಥಿಯಾಸಫಿಕಲ್ ಸೊಸೈಟಿ ಮೆಂಬರ್ಸ್ ನನ್ನನ್ನು ಸೇರಿಕೊಂಡು ಅಂತ ಅಂದ್ಕೊಂಡು ನಾವು ಯೂನಿವರ್ಸಲ್ ಈಕ್ವಾಲಿಟಿ, ಬ್ರದರ್ಹುಡ್, ಸಿಸ್ಟರ್ಹುಡ್, ನಾವು ಒಬ್ರನ್ನೊಬ್ರನ್ನ ಕರೆಯೋದು ಕೂಡ ಹಾಗೆ. ಅಷ್ಟೆಲ್ಲ ಇದ್ದ ಮೇಲೆ ನಿನ್ನ ಜೀವನದ ಪ್ರತಿಯೊಂದು ಕಣಕಣದಲ್ಲೂ ಆ ಭ್ರಾತೃತ್ವ ಇದೆಯಾ? ಎಲ್ಲಾದರೂ ನೀನು ಮನಸ್ಸಿನಲ್ಲಿ, ಹೃದಯದಲ್ಲಿ, ಒಳಗಡೆ ಭೇದ ಭಾವ ಸಣ್ಣ ಪುಟ್ಟದಾದರೂ ಮಾಡ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ನಮ್ಮನ್ನು ಕೇಳ್ತಾ ಇದ್ದಾರೆ. ನಾನು ಈ ಟಾಪಿಕ್ ತಗೊಂಡಿದ್ದೆ, ನಮ್ಮ ಧ್ಯೇಯ ಅಷ್ಟು ಒಳ್ಳೆಯ ಧ್ಯೇಯ ಇದೆ ನಮ್ಮದು ಥಿಯಾಸಫಿಕಲ್ ಸೊಸೈಟಿಯಲ್ಲಿ. ಇದು ತುಂಬ ಚೆನ್ನಾಗಿ ಸರಿ ಹೊಂದುತ್ತೆ ಅಂತ ಅನ್ನಿಸ್ತು. ಇದು ಚಿತ್ರ ಗಂಗಾ ನದಿಯಲ್ಲಿ ಮತ್ತು ವೃಷಭಾವತಿ ಅಂತ ಅನ್ಕೋಬೋದು. ಒಂದು ಗಟ್ಟರ್, ಅದರೊಳಗಡೆ ಸೂರ್ಯ ಬದಲಾಗೋದಿಲ್ಲ, ಚಿನ್ನದ ಘಟ ಮತ್ತು ಮಣ್ಣಿನ ಮಡಿಕೆ, ಅದರಲ್ಲಿರೋ ಸ್ಪೇಸ್ ಬದಲಾಗೋದಿಲ್ಲ. ಸೊ ಇದು ಮನುಸ್ಮೃತಿಯಲ್ಲಿ ಏನು ಹೇಳ್ತಾರೆ, ಜನ್ಮನಾ ಜಾಯತೆ ಶೂದ್ರಃ ಕರ್ಮಣಾ ಜಾಯತೆ ದ್ವಿಜಃ ವೇದಾಧ್ಯಾಯಿ ಭವೇದ್ ವಿಪ್ರೋ ಬ್ರಹ್ಮಜಾನಾತಿ ಬ್ರಾಹ್ಮಣಃ. ಹುಟ್ಟಿದಾಗ ಎಲ್ಲರೂ ಶೂದ್ರರೇ, ಅಂದರೆ ಯಾರಿಗೂ ಧರ್ಮ ಅಧರ್ಮದ ವ್ಯತ್ಯಾಸ ಗೊತ್ತಿಲ್ಲ ಹುಟ್ಟಿದಾಗ. ಮತ್ತು ಧರ್ಮ ಏನು ಅಂತ ನಾನು ಯಾವಾಗ ಕಲ್ತ್ಕೊಳ್ತೀನೋ ಆವಾಗ ನಾನು ಟ್ವೈಸ್ ಬಾರ್ನ್, 2ನೇ ಸಲ ಹುಡ್ತೀನಿ. ಇದು ಮಾಡಬೇಕು, ಇದು ಮಾಡಬಾರ್ದು, ಇದು ಒಳ್ಳೆಯದು, ಇದು ಒಳ್ಳೆಯದಲ್ಲ, ಇನ್ನೊಬ್ರಿಗೆ ಕಷ್ಟ ಆಗತ್ತೆ, ಇದು ಒಳ್ಳೆಯದಾಗತ್ತೆ, ಅದು ನಾನು ಡಿಫ್ರೆನ್ಸ್ ತಿಳ್ಕೊಂಡ ತಕ್ಷಣ ಐ ಆಮ್ ಟ್ವೈಸ್ ಬಾರ್ನ್. ವೇದಾಧ್ಯಾಯಿ ಭವೇದ್ ವಿಪ್ರೋ, ವೇದಗಳನ್ನು ಓದಿ ನನ್ನ ಆತ್ಮತತ್ವದ ಬಗ್ಗೆ ವಿಚಾರ ಮಾಡೋದಕ್ಕೆ ಶುರು ಮಾಡಿದಾಗ ನನ್ನನ್ನು ವಿಪ್ರ ಅಂತ ಕರಿಬೋದು. ಮತ್ತು ಬ್ರಹ್ಮಜಾನಾತಿ ಬ್ರಾಹ್ಮಣ, ಯಾರು ಆತ್ಮಜ್ಞಾನವನ್ನು ಪಡ್ಕೋತಾರೋ, ಬ್ರಹ್ಮಜ್ಞಾನವನ್ನು ಪಡ್ಕೋತಾರೋ ಅವರನ್ನು ಮಾತ್ರ ಬ್ರಾಹ್ಮಣ ಅಂತ ಕರಿಬೋದು ಅಂತ ಮನುಸ್ಮೃತಿಯಲ್ಲಿ ನಾವು ಓದ್ತೀವಿ. ಸೊ ನಮ್ಮ ಮೊದಲನೇ ಆಬ್ಜೆಕ್ಟಿವ್ ಆಫ್ ದ ಥಿಯಾಸಫಿಕಲ್ ಸೊಸೈಟಿ ಟು ಫಾರ್ಮ್ ಅ ನ್ಯೂಕ್ಲಿಯಸ್ ಆಫ್ ದ ಯೂನಿವರ್ಸಲ್ ಬ್ರದರ್ಹುಡ್ ಆಫ್ ಹ್ಯುಮ್ಯಾನಿಟಿ ವಿತೌಟ್ ಡಿಸ್ಟಿಂಕ್ಷನ್ ಆಫ್ ರೇಸ್, ಕ್ರೀಡ್, ಸೆಕ್ಸ್, ಕಾಸ್ಟ್ ಆರ್ ಕಲರ್. ಸೊ ಇದಕ್ಕೆ ಸಂಪೂರ್ಣ ಸರಿ ಹೊಂದುವಂಥ ಒಂದು ಕೃತಿ ಅಂತ ಹೇಳಿದ್ರೆ ಮನೀಷ ಪಂಚಕ. ಸೊ ಇದನ್ನು ಅರ್ಥ ಮಾಡಿಕೊಂಡು ಶಂಕರರಿಗೆ ತಕ್ಷಣ ಏನಾಗತ್ತೆ, ಒಳಗಡೆ ಒಂದು ಬಾಂಬ್ಸ್ ಹಿಡ್ದಂಗೆ, ಇಂಪ್ಲೋಷನ್ ಅಂತ ಕರಿತೀವಿ, ಬಾಂಬ್ಸ್ ಹಿಡ್ದಂಗೆ ಆಗಿಬಿಟ್ಟು ಅವ್ರಿಗೆ ನಾನು ಎಂಥ ತಪ್ಪು ಮಾಡ್ತಾಯಿದ್ದೆ, ಅಥವಾ ನನ್ನ ಶಿಷ್ಯರು ಎಂಥ ತಪ್ಪು ಮಾಡ್ತಾಯಿದ್ರು, ಏನಾದರೂ ಇರಲಿ, ಹೌದಲ್ವಾ, ನಾನು ಜ್ಞಾನಿಯಾಗಿ ಹೆಂಗೆ ಒಬ್ಬರು ಇನ್ನೊಬ್ಬರು ಬೇರೆ ಬೇರೆ, ನಾನು ಮೇಲು ಕೀಳು ಅಂತ ಹೆಂಗೆ ನೋಡ್ತಿದ್ದೆ ಅಂತ ಅನಿಸಿ 5 ಶ್ಲೋಕಗಳನ್ನು ಹೇಳ್ತಾರೆ. ಅದು ಮುಂದೆ ಬರ್ತಾ ಬರ್ತಾ ಪ್ರತಿ ಸಲ ಒಂದೊಂದು ಶ್ಲೋಕವನ್ನು ತೆಗೆದುಕೊಳ್ಳೋಣ. ಉತ್ತರವನ್ನು ಹೇಳ್ತಾರೆ. ಮತ್ತು ಚಾಂಡಾಲನ ಪಾದಕ್ಕೆ ಬಿದ್ದು ಕ್ಷಮೆಯನ್ನು ಕೇಳ್ಕೊತಾರೆ. ಸೊ ಕೇಳಿಕೊಂಡು ಅವರು 5 ಶ್ಲೋಕಗಳನ್ನು ಏನು ಹೇಳ್ತಾರೆ ಅದನ್ನು ಬರ್ತಾ ಬರ್ತಾ ಒಂದೊಂದು ಟಾಕಲ್ಲಿ ನೋಡ್ಕೊಂಡು ಹೋಗೋಣ. ಸೊ ಇಷ್ಟೊತ್ತು ನೀವೆಲ್ಲರೂ ಬಹಳ ಪೇಷಂಟಾಗಿ ಕೂತಿದ್ರಿ. ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳು, ಧನ್ಯವಾದಗಳು. ನಮ್ಮ ಪ್ರಣಾಮಗಳನ್ನು ಎಲ್ಲ ಗುರು ಮಹಾತ್ಮರ ಚರಣಗಳಿಗೂ, ಶಂಕರ ಭಗವತ್ಪಾದರ ಚರಣಗಳಿಗೂ,
ಹಾಗೂ ಈ ಥಿಯಾಸಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದಂತಹ ಮಹಾತ್ಮರ ಚರಣಗಳಿಗೂ ಅರ್ಪಿಸೋಣ. ಧನ್ಯವಾದಗಳು.